ಒಂದಿನ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಏನು ಅಂತಂದ್ರೆ ಫ್ಯಾಮಿಲಿ ಕಮ್ಯುನಿಕೇಶನ್. ಪಬ್ಲಿಕ್ ಕಮ್ಯುನಿಕೇಶನ್ ನನಗೆ ಚೆನ್ನಾಗಿ ಗೊತ್ತು, ಮಾತಾಡೋದು ಹೇಗೆ ಗೊತ್ತು. ಫ್ಯಾಮಿಲಿ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಸರನ್ನು ರಿಜಿಸ್ಟರ್ ಮಾಡಿದೆ. ನಮ್ಮ ಒಬ್ಬ ಸ್ನೇಹಿತರು ಇದ್ದ, ಒಟ್ಟಿಗೆ ಹೋದ್ವಿ. ಆ ಇನ್ಸ್ಟಿಟ್ಯೂಟ್ಗೆ ಹೋದ್ರೆ ಅವ್ರು ಹೇಳಿದ್ರು, ಇವತ್ತಿಬ್ಬರೇ ಬಂದಿರೋದು, ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೇವೆ. ನಾವ್ ಹೇಳಿದ್ವಿ, ನಾವಿಬ್ರು ಬಂದಿದೀವಲ್ಲ, ನಮ್ಗಾದ್ರೂ ಕ್ಲಾಸ್ ಮಾಡಿ. ಒಪ್ಕೊಂಡ್ರು. ಅವ್ರ ಹೆಸರು ವಿನ್ಸೆಂಟ್ ಅಂತ, ಪ್ರೊಫೆಸರ್, ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಇದ್ರು. ಅವರು ಫ್ಯಾಮಿಲಿ ಕಮ್ಯುನಿಕೇಶನ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಆಯ್ತು. 12 ಗಂಟೆಗೆ ಒಂದು ಪ್ರಶ್ನೆ ಕೇಳಿದ್ರು, ಭರತ್ ಚಂದ್ರ, ನಿಮ್ಮ ಜೀವನದಲ್ಲಿ ಒಂದು ಫ್ಯಾಮಿಲಿ ಟೈಮ್ ಅಂತ ಇದೆಯಾ ಅಂತ ಕೇಳಿದ್ರು. ಹಾಗಂದ್ರೆ ಏನು ಅಂತ ಕೇಳಿದೆ. ನನಗೆ ಆಗಿನ ಕಾಲದಲ್ಲಿ ಫ್ಯಾಮಿಲಿ ಟೈಮ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಆ ಪ್ರೊಫೆಸರ್ ಹೇಳಿದ್ರು, ನೀವು ಪ್ರತಿದಿನ ಸಾಯಂಕಾಲ ಒಂದು ದಿನದಲ್ಲಿ ಒಂದು 30 ನಿಮಿಷವನ್ನು ಫ್ಯಾಮಿಲಿ ಟೈಮ್ ಅಂತ ಸೈಡ್ ನಲ್ಲಿ ಇಡಬೇಕು. ಅದು ಎಲ್ಲರಿಗೂ ಗೊತ್ತಿರಬೇಕು ಫ್ಯಾಮಿಲಿ ಟೈಮ್ ಅಂತ. ಬಹುಶಃ ಆ 30 ನಿಮಿಷದ ಫ್ಯಾಮಿಲಿ ಟೈಮು ರಾತ್ರಿ ಊಟ ಮಾಡುವ ಸಮಯದಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಆಗಬಹುದು. ಅಲ್ಲಿ ಕೂತ್ಕೊಂಡು ಕುಟುಂಬದ ಪ್ರತಿಯೊಬ್ಬರು ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಆಮೇಲೆ ಆ ಸಮಯದಲ್ಲಿ ಮೊಬೈಲು, ಟಿವಿ ನೋಡುವುದಲ್ಲ. ಆಮೇಲೆ ಆ ಸಮಯದಲ್ಲಿ ಕುಟುಂಬದಲ್ಲಿರುವವರು ಎಲ್ಲರೂ ಬಂದು ಆವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ಏನಾಯಿತು ಅಂತ ಇತರರೊಡನೆ ತಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚಿಕೊಳ್ಬೇಕು. ಮತ್ತೆ ಆ ಉದಾಹರಣೆಗೆ ನನ್ನ ಮಗ ರೋಹನ್ ಬಂದು ಹೇಳ್ತಾರೆ, ನಾನು ಸುಮ್ಮನೆ ಉದಾಹರಣೆ ಕೊಡ್ತಿರೋದು, ಸಣ್ಣ ಹುಡುಗ ಅಂತ ಇಟ್ಕೊಳ್ಳಿ. ಅವ್ನು ಬಂದು ಹೇಳ್ತಾನೆ, ಪಪ್ಪ ಸ್ಕೂಲಲ್ಲಿ ನಾನು ಒಳ್ಳೆ ಡ್ರಾಯಿಂಗ್ ಬರ್ದೆ, ಟೀಚರ್ ವೆರಿ ಗುಡ್ ಅಂತ ಹೇಳುದು. ನನ್ನ 2ನೇ ಮಗ ರೋಷನ್ ಹೇಳ್ತಾನೆ, ಪಪ್ಪ ಪಕ್ಕದವನ್ ಕಿವಿ ಹಿಂದೆ ನಾನು ಸ್ಕೂಲಲ್ಲಿ ಟೀಚರ್ ಚೆನ್ನಾಗಿ ಪೆಟ್ಕೊಟ್ರು. ನನ್ನ ಹೆಂಡತಿ ಹೇಳ್ತಾಳೆ, ಮನೆ ಕೆಲಸದವಳು ಪಾರ್ವತಿ ಬರಲೇ ಇಲ್ಲ, ಇವತ್ತು ನಾನೇ ಮನೆ ಕ್ಲೀನ್ ಮಾಡ್ಬೇಕಾಯ್ತು. ನಾನು ಕೂಡ ಹೇಳಿದೆ, ಹವ್ಯಕ್ಕ ಇದಕ್ಕೆ ಹೋಗಿದ್ದೆ, ಸಂಕ್ರಾಂತಿ ಅಂತ ಹೋಗಿದ್ದೆ. ಅಲ್ಲಿ ನಾನ್ ತಿಳ್ಕೊಂಡೆ ಒಂದು 300-400 ಜನ ಇರ್ತಾರೆ ಅಂತ. ಬಾಕಿಯವರೆಲ್ಲ ಬಹುಶಃ ಮನೆಯಲ್ಲಿ ಕೂತಿದ್ದಾರೆ, ಕ್ರಿಕೆಟ್ ನೋಡ್ತಾ ಇರ್ಬೋದು, ಯಾರೂ ಬರ್ಲಿಲ್ಲ ಅಂತಂದೆ. ಹೀಗೆ ಅರ್ಧ ಗಂಟೆ ಪ್ರತಿಯೊಬ್ಬರು ಆ ದಿನ ಏನಾಯ್ತು ಅಂತ ಇತರರೊಡನೆ ಮುಕ್ತವಾಗಿ ಹಂಚಿಕೊಳ್ಳಬೇಕು. ಆ ಸಮಯದಲ್ಲಿ ಆ 30 ನಿಮಿಷ ನೋಬಡಿ ಶುಡ್ ಸ್ಟ್ಯಾಂಡ್ ಆನ್ ಜಡ್ಜ್ಮೆಂಟ್. ಇನ್ನೊಂದ್ಸತಿ ಹೇಳ್ಬಿಡ್ತೇನೆ, ನೋಬಡಿ ಶುಡ್ ಸ್ಟ್ಯಾಂಡ್ ಆನ್ ಜಡ್ಜ್ಮೆಂಟ್. ಅಂದ್ರೇನು ಅಂತಂದ್ರೆ, ಆ 30 ನಿಮಿಷದಲ್ಲಿ ಯಾರನ್ನು ಕೂಡ ಟೀಕಿಸಬಾರದು, ನಿಂದಿಸಬಾರದು, ಮತ್ತೆ ಯಾರಿಗೂ ಕೂಡ ಅಡ್ಡ ಮಾತಾಡಬಾರದು. ಏನ್ ಹೇಳಿದಾರೋ ಅದನ್ನ ಕೇಳಿಸ್ಕೊಳ್ಳುವಂತ ಕೆಲಸ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಏನಾಗ್ತದೆ ಅಂತ ಭವಿಷ್ಯ ಹೇಳ್ತೇನೆ. ಯಾಕಂದ್ರೆ ಇವತ್ತಿನವರೆಗೆ 1 ಕೋಟಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ಒಂದು 850 ಟಿವಿ ಪ್ರೋಗ್ರಾಮ್, ಸೋಷಿಯಲ್ ಮೀಡಿಯಾದಿಂದ 10 ಕೋಟಿ ಜನರ ಹತ್ರ ಮಾತಾಡಿದ್ದೇನೆ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ನನಗೆ ಬಂದು ಹೇಳ್ತಾರಲ್ಲ, ಉದಾಹರಣೆ ಕೊಟ್ಬಿಡ್ತೇನೆ. ಮಗ ಬಂದು ಹೇಳ್ತಾನೆ, ಪಪ್ಪ ಇವತ್ತು ನಾನು ಈ ತರ ಮಾಡಿದೆ. ತಂದೆ ಇಮಿಡಿಯೇಟ್ ಆಗಿ ಅವನಿಗೆ ಅಡ್ವೈಸ್ ಕೊಡ್ತಾನೆ, ಟಡಾಡಾಡಾಡ್ ಅಂತ ಅಡ್ವೈಸ್ ಕೊಡ್ತಾನೆ. ಮತ್ತೆ ನಾಳೆ ಬರ್ತಾನೆ ಮಗ, ಪಪ್ಪ ಈ ತರ ಮಾಡಿದೆ. ಇಮಿಡಿಯೇಟ್ ತಂದೆ ಅಡ್ವೈಸ್ ಕೊಡ್ತಾರೆ, ಟಡಾಡಾಡಾಡ್. ನಾಡ್ದು ಟಡಾಡಾಡಾಡ್. 1 ತಿಂಗಳ ಮೇಲೆ ನಿಮ್ಮ ಮಗನಿಗೆ ಗೊತ್ತು, ಬಾಯಿ ಓಪನ್ ಮಾಡಿದ್ರೆ ಟಡಾಡಾಡಾಡ್ ಬರುತ್ತೆ ತಂದೆಯಿಂದ, ಅಲ್ಲಿಗೆ ನಾನೇನು ಮಾತಾಡ್ಲಿಕ್ಕಾಗಲ್ಲ. 1 ತಿಂಗಳ ಮೇಲೆ ನಿಮ್ಮ ಮಗ ರೋಹನ್ ಹತ್ರ ಕೇಳಿ, ರೋಹನ್ ಇವತ್ತೇನಾಯ್ತು? ಏನೂ ಆಗ್ಲಿಲ್ಲ. ರೋಷನ್ ಏನಾಯ್ತು? ಏನೂ ಆಗ್ಲಿಲ್ಲ. ಹೆಂಡತಿ ಸಾಧನ ಏನಾಯ್ತು? ಇವತ್ತು ಏನು ವಿಶೇಷ ನಡೀಲೇ ಇಲ್ಲ. ಯಾರೂ ಕೂಡ ಬಾಯಿ ಓಪನ್ ಮಾಡೋದಿಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಕದ ಮನೆಯವರು ಬಂದು ಹೇಳ್ತಾರೆ ನಿಮಗೆ, ನಿಮ್ ಮಗ ಹೀಗ್ ಮಾಡ್ದ, ನಿಮ್ ಹೆಂಡತಿ ಹೀಗ್ ಮಾಡಿದ್ರು ಅಂತ. ಯಾಕಂದ್ರೆ ಅಲ್ಲಿ ಮಾತಾಡ್ಲಿಕ್ಕೆ ಅವರಿಗೆ ಅನುವು ಇದೆ, ನಿಮ್ಮ ಮನೆಯಲ್ಲಿ ಮಾತಾಡ್ಲಿಕ್ಕೆ ಅನುವು ಇಲ್ಲ. ಆದ್ದರಿಂದ ಇವತ್ತಿನಿಂದ ನಮ್ಮ ಎಲ್ಲರೂ ಕೂಡ, ಹವ್ಯಕ ಬಂಧುಗಳು, ಬ್ರಾಹ್ಮಣರು, ಯಾರೇ ಆಗ್ಲಿ, ಮೊದಲು ಮಾಡಬೇಕಾದಂತ ಕೆಲಸ ಏನು ಅಂತಂದ್ರೆ, ಪ್ರತಿದಿನ ಒಂದು 30 ನಿಮಿಷ ಫ್ಯಾಮಿಲಿ ಟೈಮ್ ಅಂತ ಅದನ್ನ ಸೃಷ್ಟಿ ಮಾಡಬೇಕು. ಆ ಸಮಯ ಇರುವುದಿಲ್ಲ, ನೀವು ಸೃಷ್ಟಿ ಮಾಡಬೇಕು. ಉದಾಹರಣೆಗೆ ನಾನು ಹೇಳೋದು, ಕುಟುಂಬದ ಎಲ್ಲ ಸದಸ್ಯರು ಒಂದು ದಿನದ ಒಂದು ಊಟದಲ್ಲಿ, ರಾತ್ರಿ ಊಟ ಆಗ್ಬೋದು, ಬೆಳಗ್ಗೆ ತಿಂಡಿ ಆಗ್ಬೋದು, ಮಧ್ಯಾಹ್ನ ಊಟ ಆಗ್ಬೋದು, ಸಾಮಾನ್ಯವಾಗಿ ರಾತ್ರಿ ಹೊತ್ತು ಈಸಿ ಆಗುತ್ತೆ, ಒಟ್ಟಿಗೆ ಕುಳಿತುಕೊಂಡು ಊಟವನ್ನು ಮಾಡುವುದು ಅತಿ ಪ್ರಾಮುಖ್ಯ. ಬಹಳ ಜನ ಇದನ್ನು ಮಾಡುವುದಿಲ್ಲ.
ಮುಂದೆ ಯಾರೋ ಬಂದು ಹೇಳ್ತಾರೆ, ನಿಮ್ಮ ಮಗ ಇದಾನಲ್ಲ 18 ವರ್ಷದವನು, ನಿನ್ನೆ ಬಸ್ಸಿಗೆ ಕಲ್ಲುಡಿತಾ ಇದ್ದ. ಠಕ್ ಅನ್ನುತ್ತೆ ನಮ್ಗೆ. ಅಲ್ಲ, ನನ್ ಮಗ ಯಾಕೆ ಬಸ್ಸಿಗೆ ಕಲ್ಲುಡ್ದ? ಯಾಕಂದ್ರೆ ಇವತ್ತಿನವರೆಗೆ ನೀವು ಅವನ ಹತ್ರ ಮಾತಾಡಿಲ್ಲ. ಅವನ ಮನಸ್ಥಿತಿ ಏನು, ಅವನ ಮಾರಲ್ ಫೈಬರ್ ಏನು ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಕುಟುಂಬದಲ್ಲೇನೆ ಒಂದು ದೊಡ್ಡ ಕಂದಕ ಉಂಟಾಗಿದೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತುಕೊಂಡು ಊಟವನ್ನು ಮಾಡಬೇಕು ಅನ್ನುವ ನಿಯಮವನ್ನು ಸೃಷ್ಟಿ ಮಾಡಿದ್ರೆ, ಇವತ್ತು ಲೇಟ್ ಆಯ್ತು ಅನ್ಸುತ್ತೆ, ನಾಳೆಯಿಂದ ನೀವು ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಮನೆಯಲ್ಲಿ, ನಾಳೆ ರಾತ್ರಿ 9 ಗಂಟೆ ಎಲ್ಲರೂ ಮನೇಲಿರ್ಬೇಕು, 9 ರಿಂದ 9:30 ಫ್ಯಾಮಿಲಿ ಟೈಮ್, ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು. ಈಗೇನಾಗುತ್ತೆ, ಇನ್ನೊಂದು ಉದಾಹರಣೆನೂ ಕೊಟ್ಬಿಡ್ತೀನಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ, ಮನೆಯಲ್ಲಿ ಅಜ್ಜಿ ಅಜ್ಜ ಇರ್ತಾರೆ. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ ಕೇಳ್ತಾರೆ, ರೋಷನ್ ಹಸಿವಾಗಿದೆಯಾ? ಹ್ಞೂ ಅಂತಾರೆ. ಅವನಿಗೆ ಒಂಚೂರು ಊಟ ಕೊಟ್ರು. 7 ಗಂಟೆಗೆ ಬಂದ ರೋಹನ್, 2ನೇ ಮಗ, ತಿನ್ನು ಅವನಿಗೆ ಊಟ ಕೊಟ್ರು. ಅಂದ್ರೆ ಮನೆಯಲ್ಲಿ ಒಬ್ಬ ಮಗ 6 ಗಂಟೆಗೆ, ಒಬ್ಬ ಮಗ 7 ಗಂಟೆಗೆ, ತಂದೆ 8 ಗಂಟೆಗೆ, ಅಜ್ಜಿ 8:15, ತಾಯಿ 9 ಗಂಟೆಗೆ ಅಂತ ಊಟ ಮಾಡಿದ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರುವುದಿಲ್ಲ. ನಿಮ್ಮ ಕುಟುಂಬ ಏನು, ನಿಮ್ಮ ಕುಟುಂಬದ ಘನತೆ ಏನು, ನಿಮ್ಮ ಕುಟುಂಬದಲ್ಲಿರುವಂತ ಸ್ಪೆಷಾಲಿಟಿ ಏನು, ಹಿಂದಿನ ದಿನಗಳಲ್ಲಿ ಏನೇನು ದೊಡ್ಡ ಕೆಲಸ ಮಾಡಿದ್ರಿ, ಇದು ಯಾವುದು ನಿಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇದು ನಾನು ಹೇಳಿದ್ದು 12 ಗಂಟೆಗೆ ಪ್ರೊಫೆಸರ್ ಅವರು ನನಗೆ ಹೇಳಿದ ಮಾತು, ಫ್ಯಾಮಿಲಿ ಟೈಮ್. ಆಮೇಲೆ ಒಂದು 2.5 ಗಂಟೆ ಅವತ್ತು ಸೆಮಿನಾರ್, ಅದು ಫ್ಯಾಮಿಲಿ ಕಮ್ಯುನಿಕೇಶನ್ ಸೆಮಿನಾರ್, ಒಂದು ಅಂದಾಜು 9 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ಇತ್ತು. 2 ಗಂಟೆಗೆ ಪ್ರೊಫೆಸರ್ ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ಚಿಲ್ಡ್ರನ್ ಟೈಮ್ ಇದೆಯಾ? ಹಾಗಂದ್ರೆ ಏನು ಅಂತ ಕೇಳಿದೆ. ಯಾಕಂದ್ರೆ 1993 ನನಗಾದ್ರೂ ಸುದ್ದಿ ಗೊತ್ತಿರ್ಲಿಲ್ಲ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಹಲವಾರು ವಿಚಾರಗಳನ್ನು ಇತರರಿಂದ ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನೇ ದೊಡ್ಡ ಮನುಷ್ಯ ಅನ್ನುವಂತ ಹುಂಬತನದಲ್ಲಿ ಕೂತ್ರೆ ಯಾವುದು ನಮಗೆ ಕೇಳಿಸೋದಿಲ್ಲ ಮತ್ತು ಅದನ್ನು ಅಳವಡಿಸಲಿಕ್ಕೂ ಆಗೋದಿಲ್ಲ. ಚಿಲ್ಡ್ರನ್ ಟೈಮ್ ಅಂದ್ರೆ ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಪ್ರತಿ ವಾರ ನಿಮ್ಮ ಕುಟುಂಬದಲ್ಲಿ ಒಂದು ಚಿಲ್ಡ್ರನ್ ಟೈಮ್ ಅಂತ ಇರಬೇಕು. ಬಹುಶಃ ಶನಿವಾರ 4 ರಿಂದ 6 ಗಂಟೆ ಇರಬಹುದು. ಆ 2 ಗಂಟೆ ತಂದೆಗೂ ಗೊತ್ತಿರಬೇಕು, ತಾಯಿಗೂ ಗೊತ್ತಿರಬೇಕು, ಮಕ್ಕಳಿಗೂ ಗೊತ್ತಿರಬೇಕು. ಇದು ಕುಟುಂಬ, ಇದು ಚಿಲ್ಡ್ರನ್ ಟೈಮ್ ಅಂತ. ಆ ಟೈಮಲ್ಲಿ ಮಕ್ಕಳು ಏನ್ ಹೇಳ್ತಾರೋ ಅದನ್ನು ಮಾಡಬೇಕು. ಉದಾಹರಣೆಗೆ ನಿಮ್ಮ ಮಗ ಹೇಳ್ಬೋದು ಕ್ರಿಕೆಟ್ ಅಂದ್ರೆ ಎಲ್ಲರೂ ಹೋಗ್ಬೇಕು, ತಾಯಿನೂ ಹೋಗ್ಬೇಕು, ತಂದೆನೂ ಹೋಗ್ಬೇಕು, ಎಲ್ಲರೂ ಕ್ರಿಕೆಟ್ ಒಟ್ಟಿಗೆನೆ ಆಡೋದು. ಮಕ್ಕಳೇನಾದ್ರೂ ಐಸ್ ಅಂತಂದ್ರೆ ನೀವು ಕೂಡ ಮಂಚದಡಿಲಿ ಕುತ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳ್ತೇನೆ, ಸಾಮಾನ್ಯವಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫೀಸಲ್ಲಿ, ಮನೆಯಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾವ ತರ ಕೂತಿರ್ತಾರೆ ಅಂದ್ರೆ ಹಿಂಗ್ ಕೂತಿರ್ತಾರೆ. ಯಾರು ಕೂಡ ತಂದೆ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ತಂದೆ ಕೋಪದಲ್ಲೇ ಇರುತ್ತಾರೆ ಅಂತಂದ್ರೆ ಮಕ್ಕಳು ನಿಮ್ಮ ಹತ್ರ ಬರುವುದಿಲ್ಲ, ಮತ್ತೆ ನಿಮ್ಮ ಹತ್ರ ಏನನ್ನು ಹಂಚಿಕೊಳ್ಳುವುದಿಲ್ಲ. ನಾನು ಬಹಳ ಜನರ ಪರಿಚಯ ನನಗಿದೆ. ಕೆಲವರು ಮನೆಗೆ ಹೋಗ್ತಾರೆ, ಅವರು ಮನೆಗೆ ಹೋದ ತಕ್ಷಣ ಮಕ್ಕಳು ಬೆಡ್ರೂಮ್ಗೆ ಹೋಗ್ತಾರೆ. ಅವರು ಬೆಡ್ರೂಮ್ಗೆ ಹೋದ್ರೆ ಮಕ್ಕಳು ಟಾಯ್ಲೆಟ್ಗೆ ಹೋಗ್ತಾರೆ. ಯಾಕೆ ಅಂತಂದ್ರೆ ತಂದೆ ಆಫೀಸ್ನಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟ್ರು, ಮನೆಯಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟ್ರು. ಮಕ್ಕಳು ಬರೆದ್ಬಿಟ್ಟಿದ್ದಾರೆ, ಇವನು ಮನೆಯ ಪ್ರಜೆ ಅಲ್ಲವೇ ಅಲ್ಲ, ಇವನು ಏನಿದ್ರು ಕೂಡ ನಮ್ಮ ಮನೆಯವನು ಅಲ್ವೇ ಅಲ್ಲ ಅಂತ ಬರೆದಿಟ್ಬಿಟ್ಟಿದ್ದಾರೆ ಪುಸ್ತಕದಲ್ಲಿ. ನೀವು ಅದನ್ನು ಓದಿಲ್ಲ ಅಷ್ಟೇ. ಆದ್ರಿಂದ ಚಿಲ್ಡ್ರನ್ ಟೈಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಮಕ್ಕಳೊಟ್ಟಿಗೆ ಆಟ ಆಡೋದನ್ನ ಕಲಿಬೇಕು. ನಾನು ನಮ್ಮ ಕಾರ್ಯಾಗಾರಗಳನ್ನು ನಡೆಸೋ ಟೈಮ್ನಲ್ಲಿ ಕಂಪಲ್ಸರಿ ಹೋಮ್ವರ್ಕ್ ಏನು ಅಂತಂದ್ರೆ, ಅದು 3 ದಿನ ಕಾರ್ಯಾಗಾರ ಇರುತ್ತೆ. ರಾತ್ರಿ 9 ಗಂಟೆಗೆ ಮನೆಗೆ ಹೋದ್ಮೇಲೆ ಮಕ್ಕಳನ್ನ ಎಬ್ಬಿಸಿ ಆಟ ಆಡ್ಬೇಕು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನೀವು ಶೇರ್ ಮಾಡ್ಬೇಕು, ಹಂಚ್ಕೊಳ್ಬೇಕು. ಏನು ಮಾಡಿದ್ದೀರಿ ಕೇಳ್ಕೊಂಡು ಹೋದ್ರೆ ಸಾಲದು. ಯಾರೋ ಒಬ್ರು ನಮ್ಮ ಕಾರ್ಯಾಗಾರದಲ್ಲಿದ್ರು, ಪ್ರಿನ್ಸಿಪಾಲ್ ಕಾಲೇಜು, ಅವರು ಮನೆಗೆ ಹೋಗ್ಬಿಟ್ಟು ಮಕ್ಕಳನ್ನ ನೆಬ್ಸ್ಬಿಟ್ಟು ಮಾತಾಡೋಣ ಅಂತ ಕೂರಿಸಿದ್ರು ರಾತ್ರಿ 10:30ಗೆ. ಮತ್ತೆ ನೆಕ್ಸ್ಟ್ ಡೇ ಬಂದು ಕ್ಲಾಸ್ನಲ್ಲಿ ಗಳಗಳ ಅಂತ ಹತ್ರು. ಫಸ್ಟ್ ಟೈಮ್ ನನ್ನ ಮಕ್ಕಳು ನನ್ನ ಹತ್ರ ಮಾತಾಡಿದ್ರು ನಿನ್ನೆ ಅಂತ. ಬಹಳ ಇಂಪಾರ್ಟೆಂಟು ಚಿಲ್ಡ್ರನ್ ಟೈಮ್. ಒಂದು 3 ಗಂಟೆ ಹೊತ್ತಿಗೆ ಆ ಪ್ರೊಫೆಸರ್ ವಿನ್ಸೆಂಟ್ ಅಂತ ಹೇಳಿದ್ನಲ್ಲ, ನೋಡಿ ಎಲ್ಲಿಂದ ಕಲ್ತಿದ್ದೀನಿ ನೋಡಿ, ನಾನು ಯಾರ ಹತ್ರ ಕಲ್ತಿದ್ದೀನಿ. ಪ್ರೊಫೆಸರ್ ವಿನ್ಸೆಂಟ್ ಅನ್ನೋರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರು. ಭರತ್ ಚಂದ್ರ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು
ಮಕ್ಕಳಿಗೆ ಸಪ್ರೇಟ್ ಟೈಮ್ ಅಂತ ಏನಾದ್ರು ಇಟ್ಟಿದ್ದೀರಾ ಅಂತ ಕೇಳಿದೆ. ಹಾಗಂದ್ರೆ ಏನು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೀವು ಪ್ರತಿ ಒಂದು ವಾರದಲ್ಲಿ 1 ಗಂಟೆ ಮೀಸಲಾಗಿಡಬೇಕು ಒಬ್ಬ ಮಗನಿಗೆ. ಉದಾಹರಣೆಗೆ ರೋಹನ್ ಟೈಮ್ ಅಂತಂದ್ರೆ ವೆಡ್ನೆಸ್ಡೇ ಈವ್ನಿಂಗ್ 9 o'clock to 9:30. 9 o'clock to 9:30, 10 ಏನೋ, ಆ 9 ಗಂಟೆ 10 ಗಂಟೆವರೆಗೆ ನೀವು ನಿಮ್ಮ ಮಗನನ್ನು ಕರ್ಕೊಂಡು ವಾಕಿಂಗ್ ಹೋಗ್ಬೇಕು, ಐಸ್ ಕ್ರೀಮ್ ತಿನ್ಲಿಕ್ಕೆ. ದಾರಿಯಲ್ಲಿ ಮಾತಾಡ್ಸ್ಕೊಂಡು ಹೋಗ್ಬೇಕು. ಏನು ಅಂತ, ನೋಡಪ್ಪ ರೋಹನ್, ಹಿಂದಿನ ದಿನಗಳಲ್ಲಿ ನಿನ್ನ ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿತ್ತು, ಇತ್ತೀಚಿನ ದಿನಗಳಲ್ಲಿ ಒಂಥರ ಬರಿತಾ ಇದೆಯಾ, ಇದು ಸರಿನಾ? ಇಲ್ಲ ಪಾಪ, ನಾನು ಕರೆಕ್ಟಾಗಿ ಬರೀಬೇಕು. ಅದ್ರ ಬಗ್ಗೆ ಏನು ಕಾರ್ಯಕ್ರಮವನ್ನು ಕೈಗೊಳ್ತಿ? ಮತ್ತೆ ಮುಂದಿನ ವಾರ ನೀನೇನಾದ್ರೂ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಆಗುತ್ತಾ? ನಾನು ಮುಂದಿನ ವಾರದೊಳಗೆ ಕಾಪಿ ರೈಟಿಂಗ್ ಮಾಡಿ ನಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ತೇನೆ ಅಂತ ಹೇಳಿ ಮುಂದಿನ ವಾರ ಮತ್ತೆ ಕೇಳಬೇಕು, ಈಗೇನಾಯ್ತು, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿದೆಯಾ? ಅದಾದ್ಮೇಲೆ ರೋಷನ್ ಟೈಮ್ ಕರ್ಕೊಂಡೋಗಿ, ನೋಡಪ್ಪ ಇತ್ತೀಚಿನ ದಿನಗಳಲ್ಲಿ ನಾನು ಒಂದನ್ನು ನೋಡ್ತಾ ಇದ್ದೀನಿ, ನಿಮ್ಮ ಅಮ್ಮ ಏನಾದ್ರು ಹೇಳಿದ್ರೆ ನೀನು ಅವರಿಗೆ ಬ್ಯಾಕ್ ಆನ್ಸರ್ ಮಾಡ್ತೀಯಾ, ಒಂಥರ ಮುಖ ಮಾಡ್ತೀಯಾ, ಇದು ಒಳ್ಳೆಯ ಲಕ್ಷಣನಾ? ಇಲ್ಲ ಪಾಪ, ಒಳ್ಳೆ ಲಕ್ಷಣ ಅಲ್ಲ, ನಾಳೆಯಿಂದ ಏನ್ ಮಾಡ್ತೀಯಾ ಅಂತ ಅವನತ್ರ ಕೇಳ್ಕೋಬೇಕು. ಇದು ನಿಮ್ಮ ಮಕ್ಕಳನ್ನು ನೀವು ಸಪರೇಟ್ ಆಗಿ ಮಾತಾಡಿಸಿ ಮಾಡಬೇಕಾಗಿರುವಂತ ಕೆಲಸ. ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಡ್ತೇನೆ, ಏನಾಗುತ್ತೆ ಅಂತ. ನಿಮ್ಮ ಮಗ ಏನೋ ತಪ್ಪು ಮಾಡ್ತಾನೆ, ನೀವು ನಿಮ್ಮ ಇನ್ನೊಬ್ಬ ಮಗನ ಮುಂದೆ, ಹೆಂಡತಿ ಮುಂದೆ, ಅಂದ್ರೆ ಮಗನ ತಾಯಿಯ ಮುಂದೆ, ಮತ್ತೆ ಅವರ ಕಸಿನ್ಸ್ ಮುಂದೆ ಅವ್ರಿಗೆ ಬೈತೀರಿ. ಅವಾಗ ಏನಾಗುತ್ತದೆ, ಆ ಹುಡುಗನ ಮುಖ ಸಣ್ಣದಾಗುತ್ತೆ, ಮತ್ತೆ ಒಂಥರ ಬೇಜಾರು ಮಾಡ್ಕೋತಾನೆ. ಮುಂದಿನ ಸತಿಯಿಂದ ನೀವು ಹೇಳಿದ್ದನ್ನು ಸೀರಿಯಸ್ ತಗೊಳ್ಳೋದಿಲ್ಲ. ಅದಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಜೀವನ ಪರ್ಯಂತರ ನೆನ್ಪಿಟ್ಕೋತಾನೆ, ಹೀಗೆ ಹೇಳಿದ್ರು ಅಂತ. ಅದರ ಬದಲಾಗಿ ನೀವು ನಿಮ್ಮ ಮಗನಿಗೆ ಪ್ರೈವೇಟ್ ಆಗಿ ಕೂರಿಸಿ ಒಬ್ಬನ ಹತ್ರನೇ ಮಾತಾಡಿದ್ರೆ ಜೀವನ ಪರ್ಯಂತರ ನಿಮಗೆ ಚಿರಋಣಿಯಾಗಿರ್ತಾನೆ. ನನ್ನ ತಪ್ಪನ್ನು ನನಗೆ ಮಾತ್ರ ಹೇಳಿದ್ದಾರೆ. ನಮ್ಮಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಇದೆ. ನಾನು ಅಪ್ಪ, ಈ ಸಣ್ಣ ಮಕ್ಕಳಿಗೆ ಏನಂತ ಹೇಳ್ಕೊಳ್ಳುವಂತ ಸೆಲ್ಫ್ ಎಸ್ಟೀಮ್ ಇದೆ, ಅಂತ ದೊಡ್ಡ ಗೌರವ ಏನಿದೆ, ಬೈದ್ರೆ ಏನಾಗುತ್ತೆ? ನಾವು ತಿಳ್ಕೋತೀವಿ ಮಕ್ಕಳು ಸಣ್ಣವರು. ಮಕ್ಕಳು ಸಣ್ಣವರಿದ್ರು ಕೂಡ ಅವರಲ್ಲಿ ಏನು ಒಂದು ಫೀಲಿಂಗ್ ಇದೆ ಅಂದ್ರೆ, ನಾನು ದೊಡ್ಡ ಮನುಷ್ಯ. ಮಾತಾಡ್ಸಿ ನೋಡಿ ಗೊತ್ತಾಗುತ್ತೆ, ದೊಡ್ಡ ಮನುಷ್ಯ. ಯಾರಾದರೂ ಅವರನ್ನು ಟೀಕಿಸಿದಾಗ, ತೆಗಳಿದಾಗ, ದೂರಿದಾಗ, ಬೈದಾಗ ಜೀವನ ಪರ್ಯಂತರ ಅದನ್ನು ನೆನಪಿಟ್ಕೊಳ್ತಾರೆ. ಅದನ್ನು ನೀವು ಎಲ್ಲರ ಮುಂದೆ ಮಾಡಿದ್ರೆ ನೋಡಿ, ಅದಕ್ಕೆ ಹೇಳ್ತಾರೆ ಪ್ರೇಸ್ ಇನ್ ಪಬ್ಲಿಕ್, ಕ್ರಿಟಿಸೈಸ್ ಇನ್ ಪ್ರೈವೇಟ್. ಇನ್ನೊಂದ್ಸತಿ ಹೇಳ್ಬಿಡ್ತೇನೆ, ಪ್ರೇಸ್ ಇನ್ ಪಬ್ಲಿಕ್, ಕ್ರಿಟಿಸೈಸ್ ಇನ್ ಪ್ರೈವೇಟ್. ನಿಮ್ಮ ಮಗ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಸಲಹೆ ಎಲ್ಲರಾದ್ರೆ ಹೇಳಿ, ನೋಡಿ ಇವತ್ತು ನನ್ನ ಮಗ ರೋಹನ್ ಸ್ಕೂಲಿಗೆ ಹೋಗಿದ್ದಾನೆ, ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ವೆರಿ ಗುಡ್ ಅಂತ ಹೇಳಿದ್ದಾರೆ, ಒಳ್ಳೆ ಹುಡುಗ ಅವನು ಅಂತ ಎಲ್ಲರಾದ್ರೂ ಹೋಗ್ಲಿ. ತಪ್ಪೇನಾದ್ರೂ ಮಾಡಿದ್ರೆ ಪ್ರೈವೇಟ್ ಆಗಿ ಕರೆದು ಮಾತಾಡಿ, ಇಂಪ್ರೂವ್ ಆಗಿ ಹೋಗ್ತಾನೆ. ಈ ತಪ್ಪನ್ನು ನಾವು ಮಾಡ್ತೇವೆ. ಏನು, ಬೈಯೋದು ಪಬ್ಲಿಕ್ ಆಗಿ, ಮತ್ತೆ ಅವರನ್ನು ಹೊಗಳೋದು ಒಬ್ಬನೇ ಇದ್ದಾಗ. ಹೀಗೆ ಮಾಡಿದಾಗ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮಕ್ಕಳಲ್ಲಿ. ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬೆಳವಣಿಗೆಯನ್ನು ಕಾಣ್ತೀರಿ. ಸೆಲ್ಫ್ ರೆಸ್ಪೆಕ್ಟ್ ಅಂತಂದೆ ಉದಾಹರಣೆ ಕೊಡ್ಬೇಕು. ನಾನು ಯಾವಾಗಲೂ ಉದಾಹರಣೆ ಕೊಟ್ರೆ ಅರ್ಥ ಆಗೋದು ಅಂತ ಉದಾಹರಣೆ ಕೊಡೋದು. ನಮ್ಮ ಮನೆಯ ಪಕ್ಕದಲ್ಲಿ ಒಬ್ರು VIP ಇದ್ರು, ಟಿವಿ ಚಾನೆಲ್ನ ಓನರ್. ನನ್ನ ಮನೆ ಪಕ್ಕದಲ್ಲಿ ಒಂದಿನ ಅವ್ರ ಮಗ 7 ವರ್ಷದವನು ನನ್ನ ಹತ್ರ ಬಂದ, ಡಾಕ್ಟರ್ ಅಂಕಲ್, ನಾನು 1 ತಿಂಗಳ ಕೆಳಗೆ ನಮ್ಮ ಪಪ್ಪನ ಆಫೀಸ್ಗೆ ಹೋಗಿದ್ದೆ, ಅವ್ರು ಹೇಳಿದ್ರು ಗೆಟ್ ಔಟ್, ದಿಸ್ ಈಸ್ ಮೈ ಆಫೀಸ್ ಅಂತ ಹೇಳಿ ನನ್ನನ್ನು ಹೊರಗಾಕಿದ್ರು. ನಾನು ದೊಡ್ಡದಾದ್ಮೇಲೆ ನಮ್ಮ ಆಫೀಸಿಗೆ ಬರಲಿ ನಮ್ಮಪ್ಪ, ಅವರಿಗೆ ನಾನು ಗೆಟ್ ಔಟ್ ಅಂತ ಹೇಳ್ತೀನಿ ಅಂತಂದ. ನೋಡಿ, ಕೇವಲ 7 ವರ್ಷದ ಹುಡುಗ ಹೇಗೆ ಮಾತಾಡ್ತಾನೆ. ಅದರಿಂದಾಗಿ ನಾನು ಹೇಳೋದು, ಮಕ್ಕಳನ್ನು ನೀವು ಕೀಳಾಗಿ ಕಾಣಬೇಡಿ. ಅವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ನಾನು ದೊಡ್ಡ ಮನುಷ್ಯ, ನನಗಿರುವಷ್ಟು ರೆಸ್ಪೆಕ್ಟು, ನನಗಿರುವಷ್ಟು ಒಂದು ಇದು ಮೆಚುರಿಟಿ ಎಲ್ಲಿದೆ ಅಂತ ನಾವು ತಿಳ್ಕೊತೀವಿ. ಮಕ್ಕಳು ನಿಮಗೆ ಕ್ಲೀನ್ ಆಗಿ ತೋರಿಸ್ಕೊಡ್ತಾರೆ. ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ, ನನಗೆ ಅಲ್ಲಿ ಸಿಕ್ಕುವಂತ ಉದಾಹರಣೆ. ಒಂದಿನ ನಾನು ದುಬೈಗೆ ಹೋಗ್ತಿದ್ದೆ ಕ್ಲಾಸ್ ಮಾಡೋಣ ಅಂತ. ನನ್ನ ಪಕ್ಕದಲ್ಲಿ ಒಬ್ರು ಮಹಿಳೆ ಕೂತಿದ್ರು, ಒಂದು 45-50 ವರ್ಷ ಇರ್ಬೋದು. ಅವ್ರು ಹೇಳಿದ್ರು,
ಡಾಕ್ಟ್ರೇ, ನಾನು ನನ್ನ ಮಕ್ಕಳಿಗೆ ಸ್ವಲ್ಪನೂ ಬೈಯಲ್ಲ. ಯಾಕಂದ್ರೆ ನನಗೆ ಭಯ ಏನು ಅಂತಂದ್ರೆ, ನಾನೇನಾದರೂ ಮಕ್ಕಳನ್ನು ಬೈಯೋದು, ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು, ಮುಂದೆ ನಾನು ಮುದುಕಿಯಾದಾಗ ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇದ್ದರೆ ಏನು ಮಾಡೋದು ಅಲ್ವಾ? ಅದಕ್ಕೋಸ್ಕರ ಈಗ್ಲಿಂದಾನೇ ಬೈತಾ ಇಲ್ಲ. ನೋಡಿ, ನಾನು ಕೇಳಿದೆ, ಈ ತರ ಭಾರತದಲ್ಲಿ ಆಗಿದ್ದಿದ್ಯಾ? ಭಾರತ ದೇಶದಲ್ಲಿ ಇದಾಗಿದ್ದು ಬಹಳ ಕಮ್ಮಿ. ಪಾಶ್ಚಾತ್ಯ ದೇಶಗಳಲ್ಲಿ ತಂದೆ ತಾಯಂದಿರನ್ನ ಸಂಪೂರ್ಣವಾಗಿ ಮರೆತದ್ದನ್ನು ನಾವು ನೋಡಿದ್ದೇವೆ. ಭಾರತದಲ್ಲಿ ಇನ್ನೂ ಕೂಡ ಸಂಸ್ಕೃತಿ ಹಾಳಾಗಿಲ್ಲ. ಅದರಲ್ಲೂ ಬ್ರಾಹ್ಮಣ ಸಮಾಜದಲ್ಲಿ ಹಾಳಾಗಿಲ್ಲ. ಬೇರೆ ಸಮಾಜದಲ್ಲಿ ನಾನು ನೋಡಿದಾಗೆ ಸ್ವಲ್ಪ ವ್ಯತ್ಯಾಸಗಳಿದಾವೆ. ಏನಾದರೂ ಕೂಡ ಮಕ್ಕಳು ತಂದೆ ತಾಯಿ ಹೇಳಿದ್ದನ್ನ ಅದನ್ನು ಕೇಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಸೇಡ್ ತೀರಿಸ್ಕೊಳ್ಳೋದಿಲ್ಲ. ಅದರಿಂದಾಗಿ ನಾನು ಹೇಳೋದೇನು ಅಂತಂದ್ರೆ, ನಮ್ಮ ಹವ್ಯಕ ಬಂಧುಗಳು, ನಾನು ಶಿವಳ್ಳಿ ಬ್ರಾಹ್ಮಣ, ಹವ್ಯಕ ಶಿವಳ್ಳಿ ಎಲ್ಲ ಒಂದೇ. ಏನೋ ಒಂಚೂರು ಪೂಜೆಯ ವಿಧಾನಗಳಲ್ಲಿ ಮತ್ತೆ ನಂಬಿಕೆಗಳಲ್ಲಿ ಒಂದಷ್ಟು ವ್ಯತ್ಯಾಸ ಇರ್ಬೋದೇ ವಿನಃ ಎಲ್ಲವೂ ಒಂದೇ. ನಮ್ಮಲ್ಲಿ ನಿಮ್ಮಲ್ಲಿ ಕೊಂಡುಕೊಳ್ಳೋದು, ತಗೊಂಡು ಹೋಗೋದು ಎಲ್ಲವೂ ನಡೆದಿದೆ ಬೇಕಾದಷ್ಟು. ನಾನು ಹೇಳೋದೇನಂತಂದ್ರೆ, ಇವತ್ತೇ ನಿಮ್ಮ ಜನರಲ್ ಬಾಡಿ, ನಿಮ್ಮ ಮನೆಯಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆಗ್ತದಲ್ಲ, ಎಲ್ಲರನ್ನ ಕೂರಿಸಿ ಹೇಳ್ಬಿಡಿ, ನಾಳೆಯಿಂದ ರಾತ್ರಿ 9 ಗಂಟೆಗೆ ಊಟ ಎಲ್ಲರೂ ಇರಬೇಕು. 9ರಿಂದ 9:30ವರೆಗೆ ನಾವು ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡೋದು, ಟಿವಿ ಇಲ್ಲ, ಎಲ್ಲವನ್ನು ಹೇಳ್ಬಿಡಿ. ಆಮೇಲೆ ಸಪ್ರೇಟ್ ಟೈಮ್ ಫಾರ್ ಚಿಲ್ಡ್ರನ್ ಮಾಡಿ, ಚಿಲ್ಡ್ರನ್ ಟೈಮ್ ಕ್ರಿಯೇಟ್ ಮಾಡಿ, ಎಲ್ಲವನ್ನು ಕ್ರಿಯೇಟ್ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಹೆಗಡೆಯವರು ಹೇಳಿದ್ರು, ನಮ್ಮ ಕುಟುಂಬದ ವ್ಯವಸ್ಥೆ ನಶಿಸಿ ಹೋಗುತ್ತಾ ಇದೆ. ಹೌದು, ನಶಿಸಿ ಹೋಗುತ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಯಾರೊಡನೆಯೂ ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಇನ್ನ ಒಂದು ವಿಚಾರ ಹೇಳಬೇಕು, ಇದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಕಮ್ಮಿನೇ. ನಾನು ಒಂದ್ಸತಿ ರಮೇಶ್ ಅರವಿಂದ್ ಅವ್ರ ಮನೆಗೆ ಹೋಗಿದ್ದೆ. ಬೆಳಿಗ್ಗೆ ತಿಂಡಿ ಕರೆದಿದ್ರು, ನಮ್ಮ ಸಿನಿಮಾ ಆಕ್ಟ್ರು. ಆಮೇಲೆ ಇನ್ನೊಬ್ರು ಯಾರು ನನ್ನ ಪಕ್ಕದಲ್ಲಿದ್ರು. ಅವ್ರು ಹೇಳಿದ್ರು, ಇಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿದಾರಲ್ಲ, ಯಾರು ನಮ್ಮ ನವ ಪೀಳಿಗೆಯ ಮಕ್ಕಳಿದಾರಲ್ಲ, ಅವರು ಬಹಳ 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 ಬುದ್ಧಿವಂತರು. ಮತ್ತು ಭಾರತದ ಒಂದು ಭವಿಷ್ಯ ಇದೆಯಲ್ಲ, ಅದು ಬಹಳ ಉಜ್ವಲವಾಗಿದೆ ಅಂತಂದ್ರು. ನಾನು ಸ್ವಲ್ಪ ವ್ಯತಿರಿಕ್ತವಾಗಿ ಮಾತಾಡೋನು. ನಾನು ನಿಮ್ಗೆ ಗೊತ್ತಲ್ಲ, ಪ್ರಾಮಾಣಿಕವಾಗಿ ಮಾತನಾಡುವ ಮೊದಲನೇವನು. ನಾನು ಹೇಳಿದೆ, ನಿಮ್ಮೊಟ್ಟಿಗೆ ನಾನು ಸಮ್ಮತಿಸುವುದಿಲ್ಲ. ಅದು ಯಾಕೆ ಅಂತಂದ್ರು. ನೋಡಿ, ನೀವು ನೋಡಿರ್ಬೇಕು, ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೊರಾಲಿಟಿ ಕಮ್ಮಿ ಆಗಿದೆ. ಅಂದ್ರೆ ಎಥಿಕ್ಸ್ ಇಲ್ಲ, ಮಾರಲ್ ವ್ಯಾಲ್ಯೂಸ್ ಇಲ್ಲ. ಆದ್ದರಿಂದ ಭಾರತದ ಭವಿಷ್ಯ ಸ್ವಲ್ಪ ಮೋಸ ಅಂತ ಹೇಳಿದೆ. ನೀವು ನೋಡಿ, ಎಷ್ಟು ಜನ ಯುವಕರು ಯುವತಿಯರು ಯಾವ್ಯಾವುದೋ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಕದಿಯೋದು, ಕೊಲೆ ಮಾಡೋದು, ಮತ್ತೆ ಇದು ಸೈಬರ್ ಕ್ರೈಮ್ಗಳು, ಇದರಲ್ಲೆಲ್ಲ ಇರೋದೆಲ್ಲ ಯುವಕರೇ. ನೋಡಿ, ನಾನು ಹೇಳ್ತೀನಿ, ಈಗ ಇಲ್ಲಿ ನನ್ಗೆ ಗೊತ್ತು, ಇಲ್ಲಿ ಬಂದಿರೋರೆಲ್ಲರೂ ಕೂಡ ನನ್ನ ವಯಸ್ಸಿಂದ ಸ್ವಲ್ಪ ಆಚೆ ಈಚೆ ಇರೋರೆ. ಮಕ್ಕಳು ಯಾರು ಈ ನಿಮ್ಮ ಈ ಭಜನೆಗೆ, ಈ ತರ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಬರುವುದೂ ಇಲ್ಲ. ಯಾಕಂದ್ರೆ ಅವರಿಗೆ ಈ ಮಾತುಗಳು ಅಷ್ಟಾಗಿ ಇಷ್ಟ ಆಗುವುದಿಲ್ಲ. ನಾನೇ ಹೇಳ್ತೀನಿ, ನಿಮ್ಮಲ್ಲೆಲ್ಲ ಇದಿರಲ್ಲ, ನಿಮ್ಮ ಎದುರುಗಡೆ ರೋಡಲ್ಲಿ ಹೋಗುವಾಗ ನಿಮ್ಮ ಎದುರುಗಡೆ ಒಂದು ಬ್ಯಾಗ್ ಯಾರೋ ಬಿಟ್ಟು ಹೋಗ್ತಾರೆ. ಆ ಬ್ಯಾಗ್ ನಲ್ಲಿ 10 ಲಕ್ಷ ರೂಪಾಯಿ ಇದೆ ಇಟ್ಕೊಳ್ಳಿ. ನಿಮಗೆ 10 ಲಕ್ಷ ರೂಪಾಯಿಯನ್ನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ? ಬಿಲ್ಕುಲ್ ಆಗೋದಿಲ್ಲ. ನಾನು ಬರ್ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಶಿಸ್ತು ಏನಿದೆ, ನಿಮ್ಮಲ್ಲಿರುವಂತಹ ಮೊರಾಲಿಟಿ ಏನಿದೆ, ಅದು ಹೇಳುತ್ತೆ, ನನ್ನದಲ್ಲದ ದುಡ್ಡನ್ನು ನಾನು ಮುಟ್ಟುವುದಿಲ್ಲ. ಏನಿದ್ದರೂ ನಾನು ಕಷ್ಟಪಟ್ಟು ಬಂದ ದುಡ್ಡು ಮಾತ್ರ ನನ್ನದು. ಆದರೆ ಇವತ್ತಿನ ಮಕ್ಕಳು ಹಾಗಿಲ್ಲ ಅಂತ ಹೇಳಲಿಕ್ಕೆ ತುಂಬಾ ಬೇಸರ ಆಗ್ತಾ ಇದೆ. ನನ್ನ ಹತ್ರ ಬಹಳ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಯಾಕಂದ್ರೆ ನಾನು ಷೇರು ಮಾರುಕಟ್ಟೆ ಮೇಲೆ ಕೂಡ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇನೆ. 25 ವರ್ಷದಿಂದ 45 ವರ್ಷದಿಂದ 46 ವರ್ಷದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ. ಟೈಮ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಪರ್ಸನಲ್ ಡೆವಲಪ್ಮೆಂಟು. ನಾನು
ಯಾವಾಗ ಷೇರು ಮಾರುಕಟ್ಟೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ನೋ ಆ ದಿನದಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸೇರುವವರು ಕಮ್ಮಿ ಆಯ್ತು, ಇದು 10 ಪಟ್ಟು ಜಾಸ್ತಿ ಆಯ್ತು. ಯಾಕಂದ್ರೆ ಹೆಚ್ಚಿನ ಜನ ಬಂದು ನನ್ನ ಹತ್ರ ಹೇಳೋದೇನು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ, ಟೈಮ್ ಮ್ಯಾನೇಜ್ಮೆಂಟು, ಈ ಪಬ್ಲಿಕ್ ಸ್ಪೀಕಿಂಗು, ಆಮೇಲೆ ಪ್ರಾಮಾಣಿಕತೆ ಅವೆಲ್ಲ ಏನು ಯೂಸ್ ಇಲ್ಲ. ಒಂದು ಇಂಜೆಕ್ಷನ್ ಹಾಕ್ಬಿಡಿ, ನನ್ನ ಅಕೌಂಟ್ ಅಲ್ಲಿ ನಾಳೆ 1 ಕೋಟಿ ಬರಬೇಕು, ಅದು ಹೇಗೆ ಬಂತು ಅಂತ ನನಗೇನು ಬೇಕಾಗಿಲ್ಲ. ಇದು ಎಲ್ಲರೂ ಹೇಳುವಂತ ಸತ್ಯ. ಎಲ್ಲಿಯವರೆಗೆ ಮಕ್ಕಳಿಗೆ ನಾವು ಈ ಮಾರಲ್ ಸೈನ್ಸ್ ಏನಿದೆ, ನೀತಿ ಪಾಠಗಳು, ಇದು ನಿನ್ನದು, ಇದು ತಪ್ಪು, ಇದು ಸರಿ ಅಂತ ಹೇಳೋದಿಲ್ವೋ, ಅಲ್ಲಿಯವರೆಗೆ ನಮ್ಮ ದೇಶ ಸುಧಾರಣೆಯನ್ನು ಕಾಣುವುದಿಲ್ಲ. ನೀವಿರುವಾಗಿತ್ತು ನೀತಿ ಪಾಠ ಇತ್ತು. ಏನು? ಭಗವದ್ಗೀತೆದೊಂದಷ್ಟು, ಮತ್ತೆ ಮಹಾಭಾರತದ್ದು, ಭಾಗವತದ್ದು, ರಾಮಾಯಣದ ಕಥೆಗಳನ್ನು ಒಂದು ವಾರದಲ್ಲಿ 1 ದಿವಸ 2 ದಿವಸ ಅವ್ರು ಹೇಳ್ತಿದ್ರು. ಮತ್ತು ಅದರಿಂದ ಏನು ಪಾಠವನ್ನು ಕಲಿಯಬೇಕು ಅದನ್ನು ಕೂಡ ನಮ್ಮ ಅಧ್ಯಾಪಕರು ಹೇಳ್ತಿದ್ರು. ಈಗ ಎಲ್ಲಿದೆ? ಮಾರಲ್ ಸೈನ್ಸ್ ಕ್ಲಾಸ್ ಇಲ್ಲ. ಬಹಳ ಇಂಪಾರ್ಟೆಂಟು. ಅಲ್ಲಿ ಸ್ಕೂಲ್ನಲ್ಲಿ ಮಾಡದೇ ಇದ್ದ ಮೇಲೆ ಮನೆಯಲ್ಲಾದ್ರೂ ಮಾಡ್ಬೇಕಲ್ಲ. ಅವರಿಗೆ ಹೈಪೋಥೆಟಿಕಲ್ ಸಿಚುವೇಶನ್ ಕೊಡಬೇಕು. ಈ ತರ ಆದಾಗ ನೋಡಿ, ಇದನ್ನ ಮನೆಯಲ್ಲಿ ಗೃಹ ಸಭಾ 9 ರಿಂದ 9ವರೆಗೆ ಗೃಹ ಸಭಾ, ಪಾರ್ಲಿಮೆಂಟ್ ನಿಮ್ಮ ಮನೆಯಲ್ಲಿ ಪ್ರತಿದಿನ. ಪ್ರೈಮ್ ಮಿನಿಸ್ಟರ್ ಅಲ್ಲೇ ಇದ್ದೀರಿ, ನಿಮ್ಮ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಾದ್ಮೇಲೆ 2 ಮಿನಿಸ್ಟರ್ಗಳು ಇದಾರಲ್ಲ ನಿಮ್ಮ ಒಟ್ಟಿಗೆನೆ, ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು. ಹೈಪಥೆಟಿಕಲ್ ಸಿಚುವೇಶನ್, ಹೀಗಾದ್ರೆ ಏನ್ ಮಾಡ್ಬೋದು, ಹೀಗಾದ್ರೆ ಏನ್ ಮಾಡೋದು, ನಾನೆಲ್ಲೋ ಹೋದಾಗ ಯಾರೋ ನನ್ನನ್ನು ಸರಿಯಾಗಿ ಕಾಣಲಿಲ್ಲ, ಏನ್ ಮಾಡೋದು. ನಾನು ನಮ್ಮ ಆಫೀಸಿಗೆ ಮೊದಲಿನ ಕಾಲದಲ್ಲಿ ನಾನು ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತಿದ್ದೆ. ಈಗ VIP ಗಳು ಬರ್ತಾರೆ, ನಾನು ಬಾಕಿಯವರಿಗೆ ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಅವರೆಲ್ಲ ಬಂದು ನನ್ನ ಹತ್ರ ಏನೇನೋ ಸ್ಟೋರಿ ಹೇಳೋರು, ಹಾಗಾಯ್ತು ಹೀಗಾಯ್ತು. ಸಾಯಂಕಾಲ ಅವ್ರ ಹೆಸರು ಹೇಳದೇನೆ ನಾನು ಅದನ್ನ ನಮ್ಮ ಮಕ್ಕಳ ಹತ್ರ, ನನ್ನ ಹೆಂಡತಿ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಇವರ ಮನೆಯಲ್ಲಿ ಹೀಗಾಯ್ತಂತೆ ಅಂತ. ಆವಾಗ ಅವ್ರಿಗೂ ಗೊತ್ತಾಗ್ತಿತ್ತು, ಹೌದು ಈ ತರ ನಮ್ಮಲ್ಲಿ ಕೂಡ ಆಗಬಾರದು ಅನ್ನುವಂತ ಒಂದು ಜ್ಞಾನ ಬರ್ತಾ ಇತ್ತು. ಇನ್ನೊಂದು ವಿಚಾರ, ಮಕ್ಕಳೊಡನೆ ಸ್ವಲ್ಪ ಸಮಯವನ್ನು ಕಳೆಯುವುದನ್ನ ಅರಿತುಕೊಳ್ಳಬೇಕು. ನಾವೇನ್ ಮಾಡ್ತೇವೆ, ಯಾವಾಗಲೂ ಬ್ಯುಸಿ, ಯಾವಾಗಲೂ ಮನೆಗೆ ಹೋಗೋದು ರಾತ್ರಿ 9ವರೆಗೇನೆ, ಬೆಳಿಗ್ಗೆ 9 ರಿಂದ ರಾತ್ರಿ 9ವರೆವರೆಗೆ ಹೋಗೋದು, ಮನೆಗೆ ಹೋಗೋದು. ಮನೆಗೆ ಹೋದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು. ಮಕ್ಕಳು ನಿಮ್ಮನ್ನು ನೋಡೋದು ವಾರಕ್ಕೊಂದು ದಿವಸ ಭಾನುವಾರ ಮಾತ್ರ. ಇದು ಬಾಂಬೆನಲ್ಲಿ ಕೂಡ, ಬೆಂಗಳೂರಿನಲ್ಲಿ ಹಾಗೆ ಆಗಿದೆ. 2 ಗಂಟೆ ಟ್ರಾವೆಲಿಂಗು ದಿನ, ಬಾಂಬೆನಲ್ಲಿ 2 ಗಂಟೆ ಲೋಕಲ್ ಟ್ರೈನ್ ಅಷ್ಟೇ. ಆದಷ್ಟು ನಾವು ಮಕ್ಕಳೊಡನೆ ಸಮಯವನ್ನು, ಅದಕ್ಕೆ ಹೇಳೋದು ಫ್ಯಾಮಿಲಿ ಟೈಮ್, ಕ್ವಾಲಿಟಿ ಟೈಮ್ ಅಂತ ಹೇಳುವಂಥದ್ದು. ಇನ್ನೊಂದು ನೋಡಿಬೇಕು ನೀವು, ಮನೆಯಲ್ಲಿ ಮಾತಾಡಬೇಕಾದ್ರೆ ಯಾರ ಹತ್ರ 24 ಗಂಟೆ ಮೊಬೈಲ್ ನೋಡ್ತಾ ಇರೋದು, ಮೊಬೈಲ್ನಲ್ಲಿ ಅಲ್ಲಿ ಓದ್ತಾ ಇರೋದು, ಇಲ್ಲಿ ಓದ್ತಾ ಇರೋದು, ಆ ಮೆಸೇಜ್ ಓದೋದು, ಈ ಮೆಸೇಜ್ ಓದೋದು. ಮೊದಲನೇ ಕೆಲಸ, ಮನೆಗೆ ಹೋದ ಮೇಲೆ ಹೆಂಡತಿ ಮಕ್ಕಳೊಡನೆ ಮಾತನಾಡಬೇಕಾದ್ರೆ ಮೊಬೈಲ್ ಅನ್ನು ತೆಗೆದು ಸೈಡಲ್ಲಿಡೋದು ಮತ್ತು ಅದನ್ನು ಮ್ಯೂಟ್ ಮಾಡಿಡೋದು. ನೋಟಿಫಿಕೇಶನ್ ಅನ್ನ ಕ್ಲೋಸ್ ಮಾಡಿಡಿ. ನೋಟಿಫಿಕೇಶನ್ 24 ಗಂಟೆ ಆನ್ ಮಾಡ್ಬೇಕಂತಿಲ್ಲ. ಟಿಂಗು 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 ಟಿಂಗ್ ಒಂದ್ಸರಿ ನೋಡೋದು, ಟಿಂಗ್ ಇನ್ನೊಂದ್ಸತಿ ನೋಡೋದು. ನಿಮ್ಮ ಹತ್ರ ಏನಾದ್ರೂ ನಾನು ಮೊಬೈಲ್ನ ತಗೊಂಡು ಹೋದ್ರೆ 5 ನಿಮಿಷದಲ್ಲಿ ನೀವು 100% ರೆಸ್ಟ್ಲೆಸ್ ಆಗೋಗ್ತೀರಿ. 100% ರೆಸ್ಟ್ಲೆಸ್. ಒಂದಷ್ಟು ಸೈಲೆಂಟ್ ಆಗಿ ನಿಶ್ಶಬ್ದವಾಗಿ ಕುಳಿತುಕೊಳ್ಳುವಂತ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗ್ತದೆ ನಮ್ಮ ಫ್ಯಾಮಿಲಿಯಲ್ಲಿ. ನಿಮ್ಮಲ್ಲಿ ಎಷ್ಟು ಜನರ ಸದಸ್ಯರ ಮಕ್ಕಳು ಒಂದಂದಾಜು 8 ರಿಂದ 15, 20ರೊಳಗಿದ್ದಾರೋ ನನಗೆ ಗೊತ್ತಿಲ್ಲ. ಇಲ್ದಿರ ನಿಮ್ಮ ಮೊಮ್ಮಕ್ಕಳು ಇರಬಹುದು ಅಂತ ಊಹಿಸ್ಕೊಳ್ತೇನೆ. ನೋಡಿ, ಈ ತರದ ಲೆಕ್ಚರ್ಗಳು ಇಷ್ಟ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಭಜನೆ ಟೈಮಲ್ಲಿ 75 ಜನ ಇದ್ರು, ಈಗ 48ಕ್ಕೆ ಇಳಿದಿದೆ. ಯಾಕಂತಂದ್ರೆ ಈ ಒಣ ಲೆಕ್ಚರ್ಗಳನ್ನು ಕೇಳಿ ನಮಗೇನಾಗಬೇಕು. ಮತ್ತೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, 15 ನಿಮ್ಮ ಮೊಮ್ಮಕ್ಕಳು ಇರ್ಬೋದು ಆ ವಯಸ್ಸಿನವರು. ನೀವೇನ್ ಮಾಡ್ತೀರ, ಅವ್ರು ಅಂಟ್ಕೊಂಡೇ ಕೂತಿರ್ತೀರಿ. ನನ್ನೊಂದು ಸಜೆಷನ್, ಸೆಂಡ್ ದೆಮ್ ಅವೇ. ನಿಮ್ಮ ಮಗನಿಗೆ ಈಗ ಒಂದು 7-8 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. ಅವನನ್ನ ತೆಗೆದು ನಿಮ್ಮ ತಮ್ಮನ ಮನೆಗೋ, ನಿಮ್ಮ ತಂಗಿ ಮನೆಗೋ,
ನಿಮ್ಮ ಬ್ರದರ್ ಎಲ್ಲ ಮನೆಗೋ ಕಳಿಸಿ. ಅವನು ನಿಮ್ಮ ಕುಟುಂಬದ ರಾಯಭಾರಿ ಅಂತೆ ಹೋಗ್ಬೇಕು. ಅಲ್ಲಿ ಇತರರೊಡನೆ ಅವನೇ ಒಡನಾಡಬೇಕು, ಅವನೇ ಬಟ್ಟೆ ಒಗಿಬೇಕು, ಅವನ ಬಟ್ಟೆಯನ್ನು ಅವನೇ ಒಗೆದು ಒಣಗಾಕ್ಬೇಕು. ಇದೆಲ್ಲ ನಾವು ಹೇಳ್ಕೊಟ್ಟು ಬರುವಂತದ್ದಲ್ಲ. ಬೇರೆ ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾರೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ನಾನು ಹೇಳೋದು ಸೆಂಡ್ ದೆಮ್ ಅವೇ ಅಂತ. ಗಿವ್ ದೆಮ್ ಮೋರ್ ಎಕ್ಸ್ಪೋಜರ್. ಕೆಲವು ಸತಿ ಫಂಕ್ಷನ್ಗಳಿಗೆ ಕಳಿಸ್ಬೇಕು ಅವ್ರನ್ನ. ನೀವು ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮಗಳನ್ನ ಕಳಿಸ್ಕೊಡಿ, ಇಲ್ಲ ಸೊಸೆಯನ್ನು ಕಳಿಸ್ಕೊಡಿ. ನಿಮ್ಮ ಕುಟುಂಬವನ್ನು ಪ್ರತಿನಿಧಿಸೋಕ್ಕೋಸ್ಕರ ಹೋದಾಗ ಅವರಿಗೆ ಬೇಕಾದಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸಮಯ ನೋಡ್ತಾ ಇದ್ದೀನಿ, 8 ಗಂಟೆ 1 ನಿಮಿಷ ಆಯಿತು. 8 ಗಂಟೆ 15 ನಿಮಿಷಕ್ಕೆ ನಾನು ಮಾತನಾಡುವುದನ್ನು ನಿಲ್ಲಿಸಿ ಬಿಡ್ತೇನೆ. ಅದಾದ್ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದಾಗುತ್ತೆ. ಒಮ್ಮೊಮ್ಮೆ ನೀವು ಸ್ವಲ್ಪ ಡಿಟೆಕ್ಟಿವ್ ವರ್ಕ್, ಪತ್ತೇದಾರಿ ಕೆಲಸ ಮಾಡಬೇಕಾಗತ್ತೆ. ಪೇರೆಂಟ್ಸ್ ಆದ್ರೆ ಕೇಳಿ, ನಿಮ್ಮ ಮಕ್ಕಳ ಹತ್ರ ಫ್ರೆಂಡ್ಸ್ ಯಾರು ಅಂತ ಕೇಳಿ. ಒಂದು 5 ಜನ 10 ಜನ ಫ್ರೆಂಡ್ಸ್ ಹೇಳ್ತಾರೆ. ಚೆಕ್ ಮಾಡಿ ನೋಡಿ, ಇವರು ಯಾವ ಜನಾಂಗದವರು, ಏನ್ ಮಾಡ್ತಾರೆ, ಅವ್ರ ಅಪ್ಪ ಏನ್ ಮಾಡ್ತಾರೆ ತಿಳ್ಕೊಳ್ಳಿ. ಯಾರಿಗೊತ್ತು ಯಾರ ಮಕ್ಕಳು ನಿಮ್ಮೊಡನೆ ಸ್ನೇಹ ಮಾಡ್ತಾರೆ ಅಂತ. ಮತ್ತೆ ಮುಂದಿನ ದಿನಗಳಲ್ಲಿ ಸ್ನೇಹಿತರು ಹೇಳಿದ್ದೇ ದೊಡ್ಡ ವೇದವಾಕ್ಯ, ನೀವು ಹೇಳಿದ್ದಲ್ಲ. ನಾನು ಬಹಳಷ್ಟು ಮನೆಗಳಿಗೆ ಹೋಗಿದ್ದೇನೆ, ಮನೆಯಲ್ಲಿ ಮಕ್ಕಳಿಲ್ಲವೇ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅದು ಹುಡುಗಿಯರು ಕೂಡ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಇವತ್ತು ಬರಲ್ಲ ನಾಳೆ ಬರ್ತಾರೆ. ಎಲ್ಲಿಗೆ ಹೋಗ್ತಾರೋ ಏನ್ ಮಾಡ್ತಾರೋ ಪರಮಾತ್ಮನಿಗೆ ಗೊತ್ತು. ಆಮೇಲೆ ಒಂದ್ ದಿವಸ ಕರ್ಕೊಂಡು ಬರ್ತಾರೆ. ಬಹಳ ಕಷ್ಟ. ನಾವು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ರು ನಾವೇನು ಹೇಳಲಿಕ್ಕೆ ಹೋಗ್ಲಿಲ್ಲ, ಅವರೇ ಅರ್ಥ ಮಾಡ್ಕೊಂಡ್ರು. ಅವರು ರೂಮ್ ನಲ್ಲಿ ಕೂತ್ಕೊಂಡು ಏನೋ ಪುಸ್ತಕ ಓದ್ತಾರೆ, ಅಲ್ಲಿ ಹೋಗ್ತಾರೆ ವಿನಃ ಅಲ್ಲಿ MG ರೋಡ್ಗೆ ಹೋಗೋದು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು ಮಾಡಿಲ್ಲ. ಇವತ್ತುವರೆಗೂ ಒಳ್ಳೆಯ ಸಂಸ್ಕೃತಿಯಲ್ಲಿ ಬೆಳೆದಿದ್ದಾರೆ. ಆದಷ್ಟು ನೋಡಬೇಕು ಯಾವ ತರದ ಸ್ನೇಹಿತರು ಅವರಿಗಿದ್ದಾರೆ ಅಂತ. ಒಳ್ಳೆ ಪುಸ್ತಕಗಳನ್ನು ಕೊಡಬೇಕು ಓದಿ ಅಂತ. ಇನ್ನೊಂದು ಹೇಳ್ತೇನೆ, ನೀವು ಪುಸ್ತಕವನ್ನು ಓದದಿದ್ದರೆ ಮಕ್ಕಳು ಓದುವುದಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳು ಪುಸ್ತಕ ಓದಬೇಕು ಅಂದ್ರೆ ನೀವು ಓದಿದ ನಾಟಕವನ್ನಾದ್ರೂ ಮಾಡಬೇಕು. ಉತ್ತಮವಾದ ಪುಸ್ತಕಗಳನ್ನು ಮನೆಯಲ್ಲಿ ಹೆಕ್ಕಿ ಇಡಬೇಕು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ನಿಮ್ಮ ಮಕ್ಕಳು ಏನಾದರೂ ಒಳ್ಳೆಯದನ್ನು ಮಾಡಿದ್ರೆ ದಯವಿಟ್ಟು ತಕ್ಷಣವೇ ಹೊಗಳಿ ಎಲ್ಲರ ಮುಂದೆ ಅವರನ್ನು ಹೀರೋ ತರ ಮಾಡ್ಬಿಡಿ. ಒಂದು ಉದಾಹರಣೆ ಕೊಡ್ತೇನೆ ಹೇಗೆ ಅಂತ. ನಮ್ಮ ತಂದೆ ನ್ಯಾಯಾಧೀಶರಾಗಿದ್ರು. ಒಂದಿನ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇತ್ತು. ಆ ಬ್ಯಾಂಕಿಗೆ ಹೋದೆ. ನಾನು ಯಾವುದೋ ಮನೆಗೆ ಅಂತ ಒಂದು ಚೆಕ್ ಕೊಟ್ಟಿದ್ದೆ. 2.5 ಲಕ್ಷ ಚೆಕ್ ಕೊಟ್ಟಿದ್ದೆ ಅಡ್ವಾನ್ಸ್ ಅಂತ. ಈ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡಿದ್ದಾರೆ, ನೋಡಿದ್ರು ನಾನೊಂದು ಲೋನ್ ತಗೊಂಡಿದ್ದೆ, ಅದಕ್ಕೊಂದು 3,000 ಕಟ್ಲಿಕ್ಕಿತ್ತು. ಆ 3,000ವನ್ನು ತೆಗೆದು ನಂದು 2.5 ಲಕ್ಷ ಚೆಕ್ ನ ಬೌನ್ಸ್ ಮಾಡಾಕ್ಬಿಟ್ಟು, ನಮ್ದು ಫಸ್ಟ್ ಬರಬೇಕು ಅಂತ. ನಾನು ಬ್ಯಾಂಕಿಗೆ ಹೋದಾಗ ನನಗೆ ಇನ್ನೊಬ್ರು ಬಂದು ಹೇಳಿದ್ರು, ಚೆಕ್ ತಗೊಂಡು ನಿಮ್ ಚೆಕ್ ಬೌನ್ಸ್ ಆಯ್ತು ಅಂತ. ನಾನು ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಚೆನ್ನಾಗಿ ಬೈದೆ, ನೀವು 2,500 ನಿಮ್ದು 3,500 ತಗೊಳ್ಳೋದು ಇಂಪಾರ್ಟೆಂಟ್. ನಾನು ನಾಳೆ ಬಂದು ಕಟ್ತಾ ಇದ್ದಲ್ಲ, ಫೋನ್ ಮಾಡಿದ್ರೆ ಬಂದು ಕಟ್ತಾ ಇದ್ದಲ್ಲ 3,500 ಅಂತ ಚೆನ್ನಾಗಿ ಬೈದೆ. ಒಂದು 4-5 ದಿವಸದ ಮೇಲೆ ನಮ್ಮ ತಂದೆ ಅದೇ ಬ್ಯಾಂಕಿಗೆ ಹೋಗಿದ್ರು. ಆ ಮ್ಯಾನೇಜರ್ ಹೇಳಿದ್ರಂತೆ, ನಿಮ್ಮ ಮಗ ಬಂದು ನಮಗೆ ಚೆನ್ನಾಗಿ ಬೈದ್ರು, ಒಳ್ಳೆ ವರ್ತನೆ ತೋರಿಸ್ತಿಲ್ಲ ಅಂತಂದ್ರೆ. ಆಗ ನಮ್ಮ ತಂದೆ ಹೇಳಿದ್ರು, ಓಹೋಹೋ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಗ ಕಾರಣ ಇಲ್ಲದೆ ನಿಮ್ಮನ್ನು ಬೈಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರೆ. ಅದರ ಮುಂದಿನ ದಿನ ಅದರ ನೆಕ್ಸ್ಟ್ ಡೇ ಬ್ಯಾಂಕಿಗೆ ಹೋದಾಗ ಮ್ಯಾನೇಜರ್ ಹಾಗೆ ಹೇಳಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ, ನಮ್ಮ ತಂದೆಗೆ ನನ್ನ ಮೇಲೆ ಇಷ್ಟೊಂದು ಭರವಸೆ ಇದೆ ಅಂತ. ಒಳ್ಳೆ ಕೆಲಸವನ್ನು ಮಾಡಿದ್ರೆ ಹೊಗಳಿ, ಮತ್ತೆ ಯಾವುದನ್ನು ಹೊಗಳಬೇಕು ಯಾವುದನ್ನು ಹೊಗಳಬಾರದು ಅದು ಗೊತ್ತಿರಬೇಕು. ನಾನು ಒಂದ್ಸತಿ ಕ್ಲಾಸ್ ಮಾಡ್ಲಿಕ್ಕೆ ಅಂತ ಹೇಳಿ ಮಸ್ಕಟ್ಟಿಗೆ ಹೋಗಿದ್ದೆ, ಒಮಾನ್ ದೇಶಕ್ಕೆ. ಅಲ್ಲಿ ಒಬ್ರು ಮನೇಲಿದ್ದೆ, ನಮ್ಮ ಸ್ನೇಹಿತ ನಮ್ಮ ರಿಲೇಟಿವ್ ಮನೇಲಿದ್ದೆ. ಅವರು ಬೆಳಿಗ್ಗೆ ಎದ್ದು ಅವ್ರ ಮಗನಿಗೆ ಬೈತಾ ಇದ್ರು, ಆ ಮಗನೇ ಈ ಮಗನೇ ಅಂತ ಕಂಟಿನ್ಯೂಸ್ 10 ನಿಮಿಷ ಬೈಯೋರು ಮಗನಿಗೆ, ಸಣ್ಣ ಹುಡುಗ. ಅದಾದ್ಮೇಲೆ ಆ ಹುಡುಗ ಒಂದು 20 ನಿಮಿಷದ ಮೇಲೆ ಅಪ್ಪ ಹೇಳಿದನ್ನು ಯಥಾವತ್ತಾಗಿ
ರಿಪೀಟ್ ಮಾಡ್ತಾ ಇದ್ದ. ಅದೇ ತರದಲ್ಲಿ ಬೈತಿದ್ದ ಅಪ್ಪನಿಗೆ. ಅದೇ ಅವ್ನು ಏನೇನು ಹೇಳಿದ್ರು ಅದೇ ತರನೇ. ಅವರು ನನಗೆ ಹೇಳ್ತಾ ಇದ್ರು ಮಗನ ಮುಂದೆನೆ, ನೋಡಿ ನೋಡಿ ಡಾಕ್ಟ್ರೇ, ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ಮೆಮೊರಿ ಇದೆ, ನಾನು ಹೇಳಿದ್ದೆಲ್ಲ ಕರೆಕ್ಟ್ ಹಂಗೆ ಹೇಳ್ತಾನಲ್ಲ ಅಂತ. ನಾಳೆಯಿಂದ ಸ್ಟಾರ್ಟು. ಆಮೇಲೆ ತಿಳ್ಕೊಂಡೆ, ಒಂದು 10 ವರ್ಷದ ಮೇಲೆ ಆ ಹುಡುಗ ದಿನಾ ತಂದೆಗೆ ಬೈತಾ ಇದ್ದ, ತಂದೆ ಏನು ಅತಿ ಕೀಳಾಗಿ ಕಾಣ್ತಿದ್ದ. ಇದು ನೀವು ಯಾವ್ದನ್ನು ಹೊಗಳಬೇಕಾಗಿತ್ತು? ಒಳ್ಳೆಯ ಸ್ವಭಾವವನ್ನು ಹೊಗಳಬೇಕಾಗಿತ್ತು. ನೀವು ಹೊಗಳಿದ್ ಯಾವುದು? ಇದು ಈ ತರ ಹೇಳಿದ್ದೇನೆಲ್ಲ ರಿವರ್ಸ್ ಮಾಡ್ತಾನೆ, ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರಲ್ಲ, ಅಭ್ಯಾಸ ಆಗೋಯ್ತು. ದೂರದರ್ಶನದಲ್ಲಿ ನಾನು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಯಾರೋ ಒಬ್ರು ಮಹಿಳಾ ಮಣಿಯವರು ಫೋನ್ ಮಾಡಿದ್ರು, ಫೋನ್ ಇನ್ ಪ್ರೋಗ್ರಾಮ್ ಅಲ್ಲಿ. ನನ್ನ ಮಗಳು ಈಗ 5 ವರ್ಷ, ನನಗೆ ಯಾವಾಗಲೂ ಸ್ಟುಪಿಡ್ ಸ್ಟುಪಿಡ್ ಅಂತ ಬೈಯುತ್ತಾಳೆ. ನಾನು ಕೇಳಿದೆ, ಮೊದಲು ಪ್ರಾರಂಭ ಆಗಿದ್ದೆ ಯಾವಾಗ? ಮೊದಲು ಪ್ರಾರಂಭ ಆಗಿದ್ದು 2 ವರ್ಷ ಇರ್ಬೇಕಾದ್ರೆ. ಹಾ 2 ವರ್ಷದ ಮಗು ನೀವು ಮನೇಲಿ ಸ್ಟುಪಿಡ್ ಅಂತ ಹೇಳಿರ್ಬೇಕು, ಅವಳು ಅದನ್ನ ರಿಪೀಟ್ ಮಾಡಿದಾಳೆ ಸಣ್ಣ ಮಗು. ಅವಾಗ ನೀವೇನ್ ಹೇಳಿರ್ಬೇಕು? ವೆರಿ ಗುಡ್ ಅಂತ ಚಪ್ಪಾಳೆ ತಟ್ಟಿರ್ಬೇಕು. ಹೆಂಗ್ ಹೇಳ್ತಾಳೆ ಅಂತ ಕಂಟಿನ್ಯೂ ಆಯ್ತು. ಅವತ್ತೇ ಹೇಳ್ಬೇಕಿತ್ತು ನೀವು, ಮನೆಯಲ್ಲಿ ಯಾರನ್ನು ಈ ತರ ಕರಿಬಾರ್ದು, ದೊಡ್ಡವರು ಹೀಗೆ ಮಾಡಬಾರ್ದು, ಇದ್ದವ್ರು ಹೇಳ್ಬೇಕಿತ್ತು. ಅವತ್ತೇ ಸ್ಟಾಪ್ ಆಗ್ತಿತ್ತು. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಸಣ್ಣ ಮಕ್ಕಳು ತಂದೆ ತಾಯಂದ್ರೊಟ್ಟಿಗೆ ಎಲ್ಲಿಂಗು ಕಿರ್ಚಾಡ್ತಾರೆ, ಪಬ್ಲಿಕ್ ಆಗಿ ಬೈತಾರೆ ತಂದೆ ತಾಯಂದ್ರನ್ನ. ಮೊದಲನೇ ಸತಿ ಮಗು ಆ ತರ ಮಾಡಿದಾಗ ನಾವು ವಾರ್ನಿಂಗ್ ಕೊಡ್ಬೇಕಿತ್ತು, ಈ ತರ ಹೇಳುವ ಹಾಗಿಲ್ಲ. ಏನಿದ್ದರು ತಂದೆ ತಾಯಿಗಳಿಗೆ, ಅಜ್ಜದರಿಗೆ, ದೊಡ್ಡಪ್ಪ ದೊಡ್ಡಮ್ಮನಿಗೆ, ಅಣ್ಣ ಅಕ್ಕಂದರಿಗೆ ಈ ತರ ಮಾತಾಡುವಾಗಿಲ್ಲ, ನಿನಗೆ ಅಧಿಕಾರ ಇಲ್ಲ ಅಂತ ಶುರು ದಿವಸನೇ ಹೇಳಿದ್ರೆ ಸರಿಯಾಗಿರೋದು. ಆಮೇಲೆ ಮುಂದಕ್ಕೆ ನಾನು ಬೇಕಂದ್ರೆ ಒಂದಷ್ಟು ಪಟ್ಟಿ ಮಾಡ್ಕೊಂಡ್ ಬಂದಿದ್ದೀನಿ, ಏನ್ ಹೇಳ್ಬೇಕು ನಿಮಗೆ ಅಂತ. ಮಕ್ಕಳಿಗೆ ದುಡ್ಡಿನ ಮೌಲ್ಯ ಗೊತ್ತಿರಬೇಕು, ವ್ಯಾಲ್ಯೂ. ಬಹಳ ಜನಕ್ಕೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ಈಗ ನನ್ನ ಮಕ್ಕಳ ಹತ್ರ ನಾನು ಸಂದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ, ಏನಾದ್ರೂ ಬೇಕಾ ಅಂತ ಕೇಳಿದ್ರೆ ಬೇಡ ಅಂತಾರೆ, ನಾವೇ ಕೊಡ್ಬೇಕು. ಅದು ಬೇಕಾ? ಬೇಡ. ಶೂ ಬೇಕಾ? ಬೇಡ. ಶರ್ಟ್ ಬೇಕಾ? ಬೇಡ. ಬನೇನ್ ಬೇಕಾ? ಇಲ್ಲ, ಇದೆ ನನ್ನ ಹತ್ರ. ಟ್ರಿಪ್ ಹೋಗ್ಬೇಕಾ? ಬೇಡ. ನಾವೇ ಹೇಳ್ಬೇಕು, ಬಾಬಾ ಅಂತ ಕರಿಬೇಕು. ನೋಡಿ, ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಟ್ರಿಕ್ಟ್ ಆಗಿರೋ ತಂದೆ ಇದ್ದಂತೆ, ಮನೆಯಲ್ಲಿ ಮಗ 1 ರೂಪಾಯಿನೂ ಉತ್ಪತ್ತಿ ಮಾಡ್ತಿರ್ಲಿಲ್ಲ. 18-20 ವರ್ಷ ಆಗೋಯ್ತು. ಒಂದು ದಿನ ತಂದೆ ಕೋಪದಲ್ಲಿ ಮಗನಿಗೆ ಮೇನ್ ರೋಡ್ ನಿಲ್ಸಿದಂತೆ, ಇವತ್ತು ಸಾಯಂಕಾಲದ ಒಳಗೆ ನೀನೇನಾದ್ರೂ ಹಣವನ್ನು ಸಂಪಾದಿಸದೆ ಬಂದ್ರೆ ಊಟ ಇಲ್ಲ. ಹುಡುಗ ಹೋದ, ಸಾಯಂಕಾಲ 100 ರೂಪಾಯಿ ತಂದು ಕೊಟ್ಟ. ತಂದೆ ತೆಗೆದ್ಬಿಟ್ಟು ಅದನ್ನ ಹರಿದು ಬಿಸಾಕ್ಬಿಟ್ನಂತೆ. ಹರಿದು ಬಿಸಾಕಿದ್ ಹೇಳಬಾರ್ದು, ಗೌರ್ಮೆಂಟ್ ಅವ್ರು ಕೇಸ್ ಹಾಕ್ತಾರೆ. ಆ ಹಣನ ಬಿಸಾಡ್ಬಿಟ್ನಂತೆ ದೂರ. ಇದು ನಿಂದು ದುಡ್ಡಲ್ಲ, ಹೋಗು ಅಂತ. ಹುಡುಗ ಸುಮ್ಮನೆ ಕೂತಿದ್ದ. 5 ದಿವಸ ಆಯ್ತು, ಪ್ರತಿದಿನ 100 ರೂಪಾಯಿ ತರ್ತಾ ಇದ್ದ. 8 ದಿವಸ ಆಯ್ತು. 9ನೇ ದಿನ ತಂದೆ ಆ ದುಡ್ಡನ್ನು ಎಸಿಬೇಕಾದ್ರೆ ಹುಡುಗ ಹಾರ್ಬಿಟ್ಟು ದುಡ್ಡು ಇಸ್ಕೊಂಡಂತೆ, ದುಡ್ಡು ತೆತ್ಕೊಂಡಂತೆ. ಇದು ನಾನು ಕಷ್ಟಪಟ್ಟು ದುಡಿದದ್ದು, ಕಾರು ತೊಳೆದು ಯಾರ್ದೋ ಮನೆಯಲ್ಲಿ ತಂದ ದುಡ್ಡು. ಮತ್ತೆ 8 ದಿನ ಮುಂಚೆ ಅದು ನಮ್ಮ ತಾಯಿ ಕೊಟ್ಟಿದ್ದ ದುಡ್ಡು. ಅಂದ್ರೆ ನೀವು ಕಷ್ಟಪಟ್ಟು ಹಣವನ್ನು ಗಳಿಸಿದಾಗ, ಸಂಪಾದಿಸಿದಾಗ ಅದಕ್ಕೆ ಬೆಲೆ ಇದೆ. ಇದನ್ನು ನೀವು ಮಕ್ಕಳಿಗೆ ಹೇಳ್ಬೇಕಾಗ್ತದೆ, ಕುಟುಂಬದ ಎಲ್ಲ ಸದಸ್ಯರಿಗೂ ಹೇಳಬೇಕಾಗ್ತದೆ. ಲೆಟ್ ದೆಮ್ ನೋ ದ ವ್ಯಾಲ್ಯೂ. ಮಕ್ಕಳ ಮೇಲೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ನೀವು ನೋಡಿರ್ಬೇಕು, ದೊಡ್ಡ ದೊಡ್ಡ ಕಾರುಗಳು ಬೋ ಅಂತ ಸೌಂಡ್ ಮಾಡ್ಕೊಂಡು ಹೋಗ್ತಾವೆ ರೋಡಲ್ಲಿ. ದೊಡ್ಡ ಸೈಲೆನ್ಸರ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಇಲ್ಲಿಗೆ ಮೈಸೂರಿಗೆಲ್ಲ ಹೋಗ್ತಾವ ಆ ಕಾರುಗಳು ಹೈವೇನಲ್ಲಿ. ಅದರ ಮುಂದ್ಗಡೆಯಿಂದ ಸಣ್ಣ ಹುಡುಗ ಕೂತಿರ್ತಾನೆ, 18, 19 ಏನೋ ಕೂತಿರ್ತಾನೆ. ಇದು ಯಾರ್ದು ಅಂತಂದ್ರೆ, ಬಹಳ ಶ್ರೀಮಂತರಾಗಿರುವವರು ತಮ್ಮ ಮಕ್ಕಳಿಗೆ ಕೊಟ್ಟಂತಹ ಉಡುಗೆ. ಯಾಕಂತಂದ್ರೆ ನನಗೆ ನನ್ನ ಮಗನೊಟ್ಟಿಗೆ ಕಳಿಲಿಕ್ಕೆ ಸಮಯ ಇಲ್ಲ, ಅದರಿಂದ ಈ ಉಡುಗೊರೆಯನ್ನು ಕೊಟ್ಟಿದ್ದೇನೆ ನನ್ನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ. ಅದರಲ್ಲಿ ತಗೊಂಡೋಗಿ ಡ್ಯಾಶ್ ಮಾಡಿ ಜನರನ್ನ ಸಾಯಿಸ್ತಾರೆ. ಮಕ್ಕಳ ಮೇಲೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಖರ್ಚು ಮಾಡ್ಬೇಕಾಗ್ತದೆ. ನಿಮ್ಮ ಹತ್ರ ಇರುವ ದುಡ್ಡು ಮಕ್ಕಳದಲ್ಲ,
ಅದನ್ನು ನೀವು ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅನ್ನುವಂತ ಅರಿವು ಅವರಿಗಿರ್ಬೇಕಾಗ್ತದೆ. ಫಾದರ್ಸ್ ಮನಿ ಈಸ್ ನಾಟ್ ಚಿಲ್ಡ್ರನ್ ಮನಿ. ನಾನು ಹೀಗೆ ಹೇಳ್ತಾ ಇದ್ದೆ. ಒಂದ್ಸತಿ ನಾನು ಬೆಹರಿನಲ್ಲಿದ್ದೆ ಕ್ಲಾಸ್ ಮಾಡ್ಕೊಂಡು. ನಮ್ಮ ಕಿರಣ್ ಬೇಡಿ ಅವರು ಬಂದಿದ್ರು ಬೆಹರಿನ್ಗೆ. ಅವರು ನಾನು ಹೇಳಿದ ಸ್ಕೂಲ್ನಲ್ಲಿ ನಾನು ಮುಂಚಿನ ಸರ್ಟಿಫಿಕೇಟ್ ಹೋಗಿದ್ದೆ, ನೆಕ್ಸ್ಟ್ ಡೇ ಅವ್ರು ಹೋಗಿದ್ರು, ಅವರು ಕೂಡ ಇದನ್ನೇ ಹೇಳಿದ್ರಂತೆ. ಅಲ್ಲಿ ಪ್ರಿನ್ಸಿಪಾಲ್ ಬಂದು ಹೇಳಿದ್ರು, ಖುಷಿ ಆಯ್ತು. ಕಿರಣ್ ಬೇಡಿ ಕೂಡ ನನ್ನ ಶಿಷ್ಯ, ಡೆಲ್ಲಿ ನನ್ನ ಕಾರ್ಯಕ್ರಮ ತಗೊಂಡಿದ್ರು. ಯಾಕೆ ಹೇಳ್ತೀನಿ ಅಂತಂದ್ರೆ ನನಗೂ ಎಂಡೋರ್ಸ್ಮೆಂಟ್ ಸಿಕ್ತು, ಹೌದು ಹೀಗೆ ಹೇಳಿದ್ ನಾನು ಸರಿ ಅಂತ. ನೋಡಿ, ನೀವು ಮಾತ್ರ ಇರೋ ದುಡ್ಡನ್ನ ನೀವು ಮಕ್ಳಿಗೆ ಕೊಡ್ಬೇಕಂತಿಲ್ಲ, ಅವ್ರು ಅರ್ನ್ ಮಾಡ್ಬೇಕು, ಅವರೇ ಗಳಿಸ್ಬೇಕು. ನೀವು ಕೊಡ್ಬೇಕಂತ ಏನು ಯಾವ ರೂಲ್ಸು ಇಲ್ಲ. ಅದನ್ನ ನೀವು ಬೇಕಾದ್ರೆ ಎಲ್ಲವನ್ನು ತೆಗೆದು ಚಿನ್ಮಯ ಮಿಷನ್ಗೆ ಕೊಡ್ಬೋದು. ಮತ್ತೆ ಬಹಳ ಇಂಪಾರ್ಟೆಂಟ್ ಹಠ. ಮಕ್ಕಳು ಹಠ ಮಾಡೋದು. ಕೆಲವು ಸತಿ ಈ ಹೋಟ್ಲ್ಗಳಿಗೆಲ್ಲ ಹೋಗ್ತೀವಲ್ಲ, ಮಕ್ಕಳಲ್ಲಿ ಉಳ್ಳಾಡ್ತಿರ್ತಾರೆ. ನನಗೆ ಪಿಜ್ಜಾ ಬೇಕು, ನನಗೆ ಬರ್ಗರ್ ಬೇಕು, ಅದು ಕೊಡ್ಲಿಲ್ಲ ಅಂದ್ರೆ ನಾನು ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಗಾಂಧೀಜಿದು. ಯಾವಾಗ್ಲಾದ್ರೂ ಮಕ್ಕಳು ಹಠ ಮಾಡಿದ್ರೆ ಹಠದಿಂದ ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಬಹುಮಾನ ಸಿಕ್ಕಬಾರ್ದು. ನಾನು ಹೇಳೋದಿಷ್ಟೇನೆ, ಮೊದಲನೇ ದಿವಸನೇ ಸ್ಟ್ರಿಕ್ಟ್ ಮಾಡ್ಬಿಡಿ. ನೀನು ಪಿಜ್ಜಾ ಬೇಕು ಅಂತ ಹಠ ಮಾಡಿದ್ರೆ ಕೊಡಲ್ಲ, ಪಿಜ್ಜಾ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಯೋಚನೆ ಮಾಡ್ತೀನಿ, ನೀನು ಹಠ ಮಾಡಿದ್ರೆ ಕೊಡೋದಿಲ್ಲ. ವೆನೆವರ್ ಐ ಕ್ರೈ ರಿಸಲ್ಟ್ ಕಮ್ಸ್. Whenever I cry, result comes. Whenever result is wanted, I will cry. ಅಲ್ವಾ? ಬಹಳ ಇಂಪಾರ್ಟೆಂಟು. ಮೊದಲನೇ ದಿವಸನೇ ಯೋಚನೆ ಮಾಡಬೇಕು. ಆಮೇಲೆ ಮಕ್ಕಳಿಗೆ ಮನೆಯಲ್ಲಿ ಪನಿಷ್ಮೆಂಟ್ ಕೊಡಬೇಕೋ ಬೇಡವೋ? ಯಾವ ಕಾರಣಕ್ಕೂ ಕೊಡಬಾರ್ದು ಅನ್ನುವುದು ಒಂದು ವಾದ, ಕೊಡಬಹುದು ಅನ್ನುವಂಥದ್ದು ಒಂದು ವಾದ, ಕೊಡಲೇಬಾರದು ಅನ್ನುವಂಥದ್ದು ಅಮೆರಿಕದವರ ವೆಸ್ಟರ್ನ್ ಫಿಲಾಸಫಿ. ಮಕ್ಕಳದಲ್ಲ, ಈ ನಮ್ಮ ದೇಶದಲ್ಲ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ನಾವು ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ನಾವು ಪನಿಷ್ಮೆಂಟ್ ಕೊಡ್ತೀವಿ. ಪನಿಷ್ಮೆಂಟ್ ಕೊಟ್ಟದ್ದು ಅವನ ಕೆಟ್ಟ ಸ್ವಭಾವಕ್ಕೆ ಅನ್ನುವಂಥ ಥರದಲ್ಲಿ ಹೇಳ್ಬೇಕಾಗತ್ತೆ. ಇದು ಪೆಟ್ಟು ಕೊಟ್ಟದ್ದು ಅಥವಾ ಹೊಗಳಿದ್ದು, ನಿನಗೆ ಬೈದದ್ದು ನಿನಗಲ್ಲ, ನಿನ್ನ ಕೆಟ್ಟ ಸ್ವಭಾವಕ್ಕೆ. ಅದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ಬೇಕಾಗತ್ತೆ. ಒಂದ್ ದಿವಸ ನಮ್ಮ ಪುತ್ತಿಗೆ ಸ್ವಾಮಿಯವರು ಸಿಕ್ಕಿದ್ರು ಒಂದು ಯಾವುದೋ ಫಂಕ್ಷನ್ ಅಲ್ಲಿ. ನೀವು ಭರತ್ ಚಂದ್ರ ಅಲ್ವಾ? ಹ್ಞೂ ಅಂದೆ. ನಿಮ್ ಟಿವಿ ಪ್ರೋಗ್ರಾಮ್ ನೋಡಿದೀನಿ, ನೀವು ಫ್ರೀ ಇದ್ರೆ ಇವತ್ತು ಮಧ್ಯಾಹ್ನ ಬನ್ನಿ ಅಂದ್ರು. ಹೋದೆ. ಸ್ವಾಮಿಗಳು ಕರೆದ ಮೇಲೆ ಹೋಗ್ಬೇಕಲ್ಲ. ಅವ್ರು ಹೇಳಿದ್ರು, ನೋಡಿ ಡಾಕ್ಟ್ರೆ, ನಮ್ಮ ಕಾಲದಲ್ಲಿ ಎಲ್ಲಾ ಕಡೆ ನಾವು ತಂದೆಯ ಭಾವಚಿತ್ರ, ತಾಯಿ ಭಾವಚಿತ್ರ ಹಾಕ್ತೀವಿ. ಇವತ್ತು ಯಾವ ಮನೆಗೆ ಹೋದ್ರು ಅದಿಲ್ಲ, ಮಕ್ಕಳ ಭಾವಚಿತ್ರ ಹಾಕ್ತಾರೆ. ಅವ್ರ ಮಕ್ಕಳ ಭಾವಚಿತ್ರ ಒಂದ್ ದಿವಸ ಇದು ಮಾಡ್ತಾ ಇರೋದು, ಒಂದ್ ದಿವಸ ಕಾರ್ ಬಿಡ್ತಿರೋದು, ಒಂದ್ ದಿವಸ ಅವನು ಪುಸ್ತಕ ಹಿಡ್ಕೊಂಡು ಕೂತಿರೋದು ಎಲ್ಲ ಹಾಕ್ತಾರೆ. ಇದೇನು ಮಕ್ಕಳನ್ನು 24 ಗಂಟೆ ಹೊಗಳುವಂತ ಕಾರ್ಯಕ್ರಮ ಆಯ್ತಲ್ಲ. ಆಚಾರ್ಯ ದೇವೋಭವ, ಪಿತೃ ದೇವೋಭವ, ಮಾತೃ ದೇವೋಭವ ಇಲ್ವೇ ಇಲ್ಲ ಅಂದ್ರು. ಕರೆಕ್ಟ್ ಆಗಿದೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಜಾಸ್ತಿ ಇಂಪಾರ್ಟೆನ್ಸ್. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಇರ್ಲಿಲ್ಲ. ಮಕ್ಕಳು ಏನಿದ್ರು ಕೂಡ ಒಂದು ಹದವಾಗಿ ಇರ್ತಿದ್ರು. ಮತ್ತೆ ಹಿಂದಿನ ಕಾಲದಲ್ಲಿ ಗೊತ್ತಲ್ಲ ನಿಮಗೆ, ತಂದೆ ತಾಯಿಯಂದರು ಅದೊಂದು ರೀತಿಯಲ್ಲಿ ಸ್ವಲ್ಪ ತಪ್ಪೆ. ಮಕ್ಕಳನ್ನು ಯಾವ ಕಾರಣಕ್ಕೂ ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಿರ್ಲಿಲ್ಲ. ನಿಮ್ಗೆ ಗೊತ್ತಲ್ಲ, ಭಾರವಿ ಅಂತ ಒಬ್ಬ ಕವಿ ಇದ್ದ. ಅವನು ಒಂದ್ ದಿವಸ ಒಳ್ಳೆಯ, ಅವನು ಭಾರವಿ ಅನ್ನೋನು ರಾಜಸ್ಥಾನದಲ್ಲಿ ರಾಜನ ಆಸ್ಥಾನದಲ್ಲಿದ್ದ ಪಂಡಿತನ ಮಗ. ಒಳ್ಳೆಯ ಒಂದು ಕವಿತೆಯನ್ನು ಬರೆದಂತೆ ರಾಜನ ಬಗ್ಗೆ. ರಾಜ ಅದನ್ನು ಓದಿ ತುಂಬಾ ಖುಷಿ ಪಟ್ಟು ಒಂದು ಚಿನ್ನದ ಹಾರವನ್ನು ಕೊಟ್ಟನು. ಅವನು ಮನೆಗೆ ತೆಗೆದುಕೊಂಡು ಬಂದು ತಾಯಿ ಹತ್ರ ಹೇಳಿದಂತೆ, ಹೀಗೆ ನನಗೆ ದೊಡ್ಡ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ತಾಯಿ ಸಂತೋಷವಾಗಿದ್ರು. ತಂದೆ ಬಂದು ಹೇಳಿದಂತೆ, ಇದೆಲ್ಲ ಏನು ಸುಮ್ಮನೆ, ಯಾಕೆ ಸುಮ್ಮನೆ ಹಾರಾಡ್ತೀಯ, ಇದೆಲ್ಲ ಏನು ದೊಡ್ಡ ವಿಚಾರ ಅಲ್ವೇ ಇಲ್ಲ ಅಂತಂದ. ಹುಡುಗನಿಗೆ ಬಹಳ ನಿರಾಸೆ ಆಯಿತು, ನಮ್ಮ ತಂದೆ ಹೀಗೆ ಹೇಳಿದ್ರಲ್ಲ ಅಂತ. ಅವನು ಒಂದ್ ದಿವಸ ಮಾಡ್ತೇನೆ, ನಮ್ಮ ಅಪ್ಪನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅಟ್ಟದಲ್ಲಿ ಕುಳಿತುಕೊಂಡು ಕಡಿಯುವ ಕಲ್ಲನ್ನು ರೆಡಿ ಮಾಡಿಟ್ಟಿದ್ದಂತೆ. ಅಪ್ಪ ಬಂದಾಗ ಅವನ ಮೇಲೆ ಹಾಕಿ ಅವನನ್ನು ಸಾಯಿಸಬೇಕು ಅಂತ. ಇದು ಹಿಂದಿನ ದಿನಗಳಲ್ಲಿ ಬರೆದಂತ ಒಂದು ಇದು ಅನೆಕ್ಡೋಟ್ಗಳು. ಆವಾಗ ಅಪ್ಪ ಬಂದಂತೆ, ಕೆಳಗಡೆ ತಾಯಿ ಕೇಳಿದಂತೆ, ನೋಡಿ ಹುಡುಗ ಖುಷಿಯಾಗಿದ್ದಾನೆ, ರಾಜನ ಆಸ್ಥಾನದಲ್ಲಿ ಮರ್ಯಾದೆ ಸಿಕ್ಕಿದೆ ಅಂತ ಈ ತರ ಹೇಳ್ಬಿಟ್ರಲ್ಲ. ಅವಾಗ ಆ ಭಾರವಿ ಕವಿದು ತಂದೆ ಹೇಳಿದಂತೆ, ನೋಡು ಅವನೇನು ದೊಡ್ಡ ಬಹಳ ಪ್ರಭಾವಿ ಇದ್ದಾನೆ, ಅವನು ಬಹಳ ಬುದ್ಧಿವಂತ ಇದ್ದಾನೆ,
ಅವನಿಗೆ ನಾನು ಈಗ್ಲೇನೆ ನೀನ್ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ರೆ ಮುಂದೆ ಅವನು ದೊಡ್ಡ ಮನುಷ್ಯ ಆಗದೆ ಇರ್ಬೋದು. ಇದೇನಿಲ್ಲ ಅಂತಂದ್ರೆ ಇನ್ನೂ ಸಾಧನೆ ಮಾಡ್ಲಿಕ್ಕೆ ಅವನು ಪ್ರಯತ್ನವನ್ನು ಮಾಡ್ತಾನೆ ಅಂತ ಹೇಳಿದ್ನಂತೆ. ಮತ್ತೆ ಆಗ ಹುಡುಗ ಕೆಳಗೆ ಬಂದು ಅಪ್ಪನನ್ನು ಆಲಿಂಗನ ಮಾಡ್ಕೊಂಡಂತೆ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಏನು ಅಂತಂದ್ರೆ ಮಕ್ಕಳಿಗೆ ಪ್ರಶಂಸೆ ಮಾಡಬಾರದು. ಮತ್ತೆ ಇನ್ನೂ ಒಂದು ಸಂಸ್ಕೃತದಲ್ಲಿ ಎಲ್ಲೋ ಇದೆಯಂತೆ, ತಂದೆ ಮಗನನ್ನು ಪ್ರಶಂಸೆ ಮಾಡಿದ್ರೆ ಮಗನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ. ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು. ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಬಹಳ ಇಂಪಾರ್ಟೆಂಟ್, ಇನ್ನೊಂದಕ್ಕೆ ಹೋಗ್ಬಿಡ್ತೀನಿ. ಈ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ಮೊಬೈಲು ಕೊಡ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡದ್ದು ನಿನ್ನೆ ಮೊನ್ನೆ. ಅದಾದ್ಮೇಲೆ ಪರೀಕ್ಷೆಯಲ್ಲಿ ಫೇಲ್ ಆಯ್ತು, ಆತ್ಮಹತ್ಯೆ. ತಾಯಿ ಇದು ಲವ್ ಫೇಲರ್ ಆಯ್ತು, ಆತ್ಮಹತ್ಯೆ, ಇತ್ಯಾದಿ ಇತ್ಯಾದಿ ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರು? ಈ ಯುವ ಜನಾಂಗದವರು, ಮತ್ತೆ ಹೆಂಗಸರು ಗಂಡಸರು ಎಲ್ಲರೂ ಕೂಡ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಇವರಿಗೆ ನಿರಾಸೆ ಅನ್ನುವಂಥದ್ದನ್ನು ನಾವು ಅವರ ಜೀವನದಲ್ಲಿ ಒದಗಿಸಿಯೇ ಇಲ್ಲ, ಕೊಟ್ಟೇ ಇಲ್ಲ. ನಿರಾಸೆಯನ್ನು ಕೊಟ್ಟೇ ಇಲ್ಲ. ಅವನು ಎಲ್ಲಿ ಹೋದ್ರೂ ನಾವು ಅವನನ್ನು ಜಯಗಳಿಸ್ಲಿಕ್ಕೆ ಬೇಕಾದಂತ, ಅವನ ಪರೀಕ್ಷೆಗೆ ಹೋದ್ರೆ ಪಾಸ್ ಮಾಡ್ಲಿಕ್ಕೆ ನಾವು ದುಂಬಾಲು ಬಿದ್ದು ಪಾಸ್ ಮಾಡಿಸಿದ್ದೀವಿ. ಅವನಿಗೆ ಯಾವ ಸ್ಕೂಲ್ ಕಾಲೇಜಲ್ಲಿ ಬೇಕೋ ಸೀಟ್ ಕೊಡಿಸಿದ್ದೇವೆ, ಯಾವ ಹುಡುಗಿ ಬೇಕೋ ಆ ಹುಡುಗಿನ ಕೊಡಿಸಿದ್ದೇವೆ, ಯಾವ ಕಾರ್ ಬೇಕೋ ಆ ಕಾರನ್ನು ಕೊಟ್ಟಿದ್ದೇವೆ. ನಿರಾಸೆ ಅನ್ನುವ ಪದವನ್ನು ಅವರ ಜೀವನದಲ್ಲಿ ಅವರು ಕೇಳುವ ಇಲ್ಲ, ಅನುಭವಿಸುವುದಿಲ್ಲ. ಒಂದು ಸಣ್ಣ ನಿರಾಸೆಯ ಘಟನೆ ನಡೀತು, ಮುಖ್ಯವಾಗಿ ನಡೆಯೋದೇ ಆತ್ಮಹತ್ಯೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾನೆ ಇದ್ದೇನೆ, ಕೆಲವರು ನನ್ನನ್ನ ಹಿಟ್ಲರು ಮತ್ತೆ ರಾವಣ ಅಂತ ಕರಿಬೋದು. ಯಾಕಂದ್ರೆ ನಾನು ಮಾತಾಡೋದು ಆ ತರ ಇದೆ. ನಾನು ಮಾತಾಡೋದು ಭಾರತೀಯ ಪರಂಪರೆಯಲ್ಲಿ ಮಕ್ಕಳನ್ನು ಬೆಳೆಸೋದು ಹೇಗೆ, ಅಮೆರಿಕದ ಪರಂಪರೆಯಲ್ಲಿ ಅಲ್ಲ. ನಾನು ಹೇಳೋದೇನು ಅಂತಂದ್ರೆ, ಸಣ್ಣದರಿಂದ ಮಕ್ಕಳಿಗೆ ಡಿಸಪಾಯಿಂಟ್ಮೆಂಟ್ ಟ್ರೈನಿಂಗ್ ಕೊಡಬೇಕು, ಚೂರು ಚೂರಾಗಿ ಸ್ವಲ್ಪ ಸ್ವಲ್ಪ ಕೊಡಬೇಕು. ನಾನೇನ್ ಮಾಡ್ತಿದ್ದೆ, ಸಂದಿರ್ಬೇಕಾದ್ರೆ ಮಕ್ಕಳಿಗೆ ಹೇಳ್ತಿದ್ದೆ, ರೋಷನ್ ಇವತ್ತು ನಾವು ಮೈಸೂರಿಗೆ ಪಿಕ್ನಿಕ್ ಹೋಗ್ತಾ ಇದ್ದೇವೆ. ನೀವು ನೋಡ್ಬೇಕು, ಅವ್ರ ರೂಮ್ನಲ್ಲಿ ಒಬ್ರಿಗೊಬ್ರು ತಪ್ಕೊಂಡು ಮೈಸೂರು ಮೈಸೂರು ಅಂತ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಮೇಲೆ ಕೆಂಗೇರಿಯವ್ರಿಗೆ ಹೋಗ್ಬಿಟ್ಟು ವಾಪಸ್ ಏನು ಅಂತ ಕೇಳಿದ್ರೆ, ಮೈಸೂರು ಇಲ್ವಾ? ಇಲ್ಲ. ಮನೆ ಯಾಕೆ? ಮೈಸೂರಿಗೆ ಹೋದ್ರೆ ಏನ್ ಸಿಗುತ್ತೆ? ಸಂತೋಷ. ಮನೇಲಿ ಸಂತೋಷ ಇಲ್ವಾ? ಮನೆಯಲ್ಲೂ ಸಂತೋಷ ಇದೆ. ಒಂದ್ ದಿವಸ ಸಿನಿಮಾ ಅಂತ ಹೇಳೋದು, ವಾಪಸ್ ಬರೋದು. ಒಂದ್ ದಿವಸ ಹೋಟ್ಲ್ ಅಂತ ಹೇಳೋದು, ಮನೆಗೆ ಬಂದು ಗಂಜಿ ಊಟ ಮಾಡೋದು. ಆಗ ಮಕ್ಳಿಗೆ ಗೊತ್ತಾಗುತ್ತೆ, ಹೋದ್ರು ಎಷ್ಟು ಬಿಟ್ರು ಎಷ್ಟು ಎಲ್ಲ ಒಂದೇ. ಗಂಜಿಯೂ ಅಷ್ಟೇ, ಮೃಷ್ಟಾನ್ನ ಭೋಜನವೂ ಅಷ್ಟೇ ಅಲ್ವಾ? ಹೀಗೆ ಸಣ್ಣ ಸಣ್ಣ ಡೋಸು ಕೊಡ್ತಾ ಹೋಗಿ, ಹೆಂಡತಿಗೂ ಕೊಡಬೇಕು, ಗಂಡನಿಗೂ, ಎಲ್ಲರಿಗೂ ಕೂಡ ಇದು ಅರಿವು ಇರಬೇಕು. ಆಯ್ತು, 8 ಗಂಟೆ 18 ನಿಮಿಷ. ಇನ್ನು ನಾನು ಜಾಸ್ತಿ ಮಾತಾಡೋದಿಲ್ಲ. ಪ್ರಶ್ನೆಗಳನ್ನು ಕೇಳಬಹುದು. ಏನಾದರೂ ಪ್ರಶ್ನೆ ಇದೆ ನನಗೆ ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ್ತಿರಲ್ಲ? ದಯವಿಟ್ಟು ಕನಿಷ್ಠ ಪಕ್ಷ 50 ಮನೆಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ಅವರು ಕೂತ್ಕೊಂಡು ಕೇಳಲಿ. ನನಗೊತ್ತು, ಯಾವ ವಿಡಿಯೋವನ್ನು 4 ನಿಮಿಷದ ಮೇಲೆ ನೋಡಿದಂತಹ ಅಂಕಿಅಂಶಗಳಿಲ್ಲ. ಎಲ್ಲ ರೀಲು, ಒಂದು ನಿಮಿಷ ಬರಬೇಕು, ಅದ್ರ ಮೇಲೆ ಇನ್ನೊಂದೇನೋ ಚೇಂಜ್ ಆಗಬೇಕು. ಆಗ್ಲಿ, ಒಂದು 50 ಮನೆಗೆ ಹೋದ್ರೆ 4 ಜನ ನೋಡ್ಬೋದು. ಆ 4 ಜನರಲ್ಲಾದ್ರೂ ಒಂದಷ್ಟು ಬದಲಾವಣೆ ಬರಲಿ ಅನ್ನುವಂಥದ್ದು ನನ್ನ ಆಶಯ. ನಾನು ಮಾತಾಡಿದ್ದೇನೆ, ನನಗೆ ಮಾತಾಡೋದೇ ಒಂದು ಅಭ್ಯಾಸ. ನಾಳೆ ದಿವಸ ಯಾರಾದ್ರೂ ಚೇಂಜ್ ಆಗಲಿ ಉದ್ದೇಶದಿಂದ. ಈಗ ಹೆಗ್ಡೆ ಅವರೇ ಪ್ರಶ್ನೆ ಕೇಳಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಒಂದು ಇದಿದ್ರು ಕೂಡ ಗಂಡ ಹೆಂಡತಿ ಮಧ್ಯ ಸಮಸ್ಯೆಗಳು ಬರುತ್ತೆ, ಯಾರು ತಮ್ಮ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈಗ ಹಲವಾರು ನನ್ನ ಹತ್ರ ವಿಚ್ಛೇದನಗಳಾದಂತಹ ಕೇಸ್ಗಳು ಬಂದಾಗ ತುಂಬಾ ನಂಗೆ ವ್ಯಥೆ ಆಗುತ್ತೆ. ಅದಕ್ಕೆ ಏನು ಪರಿಹಾರ? ಎಲ್ಲಿ ತಪ್ತಾ ಇದ್ದಾರೆ? ಅದಕ್ಕೇನು ಪರಿಹಾರ ಅಂತ? ನಮ್ಮ ಕಾಲದಲ್ಲಿ ನಮ್ಮ ತಾಯಿ, ನಮ್ಮ ಹೆಂಡತಿ ಅವರು ಬೇಕಾದಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿದ್ರು. ಯಾವುದಕ್ಕೂ ಅವರು ಬೇಜಾರು ಮಾಡ್ತಿರ್ಲಿಲ್ಲ. ನೀವು ನೋಡಿದ್ರಲ್ಲ, ಉದಾಹರಣೆಗೆ ಮನೆಯಲ್ಲಿ ಅದು ಯಾವುದು ಅವಿಭಕ್ತ ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರು. ಉದಾಹರಣೆಗೆ ಒಬ್ಬ ಮೈದುನ ಅನ್ನುವನು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾನೆ ಬೆಳಗ್ಗೆ 5 ಗಂಟೆಗೆ ಅಂದ್ರೆ, ಅತ್ತಿಗೆ ಎದ್ಬಿಟ್ಟು ಅಡಿಗೆ ಮಾಡಿ ಕೊಡ್ತಿದ್ಲು, ಊಟ ಮಾಡಿ ಬಡಿಸಿ ಕೊಡ್ತಿದ್ಲು, ಪ್ಯಾಕ್ ಮಾಡ್ಕೊಡ್ತಿದ್ಲು. ಈಗಿನ ಕಾಲದಲ್ಲಿ ಎಲ್ಲರೂ ಕೇಳಿದ್ರ? ಇಲ್ಲ. ನಮ್ಮನೆಲ್ಲೂ ನೋಡ್ತಾ ಇದ್ದೀನಿ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡುವಂತದ್ದು ನಮ್ಮ ಈ ಹೊಸ ಜನಾಂಗದಲ್ಲಿ ಇಲ್ಲ. ನನ್ನ ಹೆಂಡತಿ ಎದ್ದು ಬೇಕಾದ್ರೆ 4 ಗಂಟೆಗೆ ಅಡಿಗೆ ಮಾಡ್ತಾಳೆ, ಮತ್ತೆ ಯಾರು ಮಾಡಲ್ಲ ಅಂತ ನಾನು ಹೇಳಲ್ಲ, ಆಯ್ತಲ್ಲ.
ಇದು ನಮ್ಮಲ್ಲಿ ಬಂದಂತದ್ದು. ಇಲ್ಲಿ ನೋಡಿ ಸುಮಾರು ಜನ ನೋಡ್ತಾ ಇದ್ದೀನಿ, ಹೆಂಗಸರು ಬಹಳ ಜನ ಸಂಖ್ಯೆಯಲ್ಲಿದ್ದಾರೆ, ಒಪ್ಕೋತೀರಿ, ಬೇಕಾದಷ್ಟು ಕಾಂಪ್ರಮೈಸ್ ಮಾಡಿದೆ. ಈಗಿನ ಕಾಲದಲ್ಲಿ ತಂದೆ ತಾಯಂದ್ರು ಹೇಳ್ಬಿಟ್ಟಿದ್ದಾರೆ, ಈಗ ನೀವು ಆ ತಪ್ಪು ಮಾಡಿರ್ಬೋದು, ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಬೇಡ, ಹೆಚ್ಕೊಂಡ ಮೇಲೆ ನಮ್ಮ ಮನೆಗೆ ವಾಪಸ್ ಬಾ. ತುಂಬಾ ಕಷ್ಟ ಆಗೋಗುತ್ತೆ. ಹೀಗಾದ್ರೆ ಮೊದಲನೇದಾಗಿ ತ್ಯಾಗ ಮನೋಭಾವನೆ ಇರಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಮತ್ತೆ ದೊಡ್ಡ ದೃಷ್ಟಿಯಲ್ಲಿ ನೋಡಬೇಕು. ನಮ್ಮ ತಾಯಿ ನಮ್ಮ ಅಜ್ಜಿ ಕಥೆನೆಲ್ಲ ಕೇಳಿದ್ರೆ ಮನೆಯಲ್ಲಿ 20-50 ಜನ ದಿನ ಬೆಳಿಗ್ಗೆ 5 ಗಂಟೆಗೆ ಅಡಿಗೆ ಮಾಡಬೇಕು, ರಾತ್ರಿ ಮಲಗೋದು 12 ಗಂಟೆಗೆ, ಇವೆಲ್ಲ ಒಂದಾಯ್ತು. ಇನ್ನೊಂದು ಹೇಳ್ತೇನೆ, ಹೆಂಗಸರಲ್ಲಿ ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದ್ಬಿಟ್ಟಿದೆ. ಮೊದ್ಲಿರ್ಲಿಲ್ಲ. ಏನು, ನನ್ನ ಹತ್ರ ದುಡ್ಡಿದೆ, ನನಗೂ ಗಳಿಸುವ ಶಕ್ತಿ ಇದೆ ಅಂತ ಆದಾಗ ಆ ಗಂಡಸು ಅನ್ನುವನ್ನು ಹೇಳಿದ್ರೆ ಅದಕ್ಕೆ ವಿರೋಧವಾದಂತಹ ವಾದಗಳು ಮನೆಯಲ್ಲಿ ಸೃಷ್ಟಿಯಾಗ್ತವೆ. ಸಮದಿಂದ ಹೇಳ್ಬೇಕು, ನಾವು ಹೀಗ ಮಾಡಬೇಕು, ಇಬ್ರು ಒಟ್ಟಿಗೆ ಹೋಗ್ಬೇಕು. ಈಗ ಏನಾಗಿದೆ 50-50, ನೀನು 5-10 ಪಾತ್ರ ತೊಳೆದ್ರೆ ನೀನು 5-10 ಪಾತ್ರ ತೊಳಿಬೇಕು. ನಾನೇನಾದ್ರೂ ಮಗುದು ನಾನು ಮೊನ್ನೆ ಯಾವುದೋ ಮನೆಗೆ ಹೋಗಿದ್ದೆ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ 50-50. ಏನು, ಮಗುದು ನ್ಯಾಪ್ಕಿನ್, ಮಗು 10 ಸತಿ ಏನಾದ್ರು ನ್ಯಾಪ್ಕಿನ್ ಒದ್ದೆ ಆದ್ರೆ 5 ಸತಿ ಗಂಡ ಚೇಂಜ್ ಮಾಡ್ಬೇಕು, ಅಂದ್ರೆ ಹೊಸ ಗಂಡ ಮದುವೆ ಆದವನು. ನಾನ್ ಮಾಡಲ್ಲ, ಹುಡುಗಿ ಕೂತಿದೆ, ಎಲ್ಲ ಬಹಳ ಕಷ್ಟ ಆಗೋಗುತ್ತೆ. ನಾವು ಅದನ್ನು ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಆಗ್ಲೇ ಹೇಳ್ಕೊಡ್ಬೇಕಾಗ್ತದೆ. ಸುಮಾರು ಜನ ನೋಡಿ 30-35 ವಯಸ್ಸಿನವರು ಮನೇಲಿ ಕೂತಿದ್ದಾರೆ, ಕೆಲಸನೇ ಮಾಡಲ್ಲ. ಕಾರಣ ಏನು ಅಂತ ನಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾರ ಕೇಳಿದೆ, ಅವರೇ ಹೇಳಿದ್ರು ತಂದೆ ತಾಯಿ ಮಾಡಿರೋ ಸರ್ ಅಂತ. ಅವರು ಗೌರ್ಮೆಂಟ್ ಉದ್ಯೋಗ ಅಂತ ಕೂತಿರ್ತಾರೆ. ಮತ್ತೆ ಇನ್ನು ಕೆಲವರು ಸರಿಯಾದ ಉದ್ಯೋಗ ಸಿಕ್ಕಿದ ಮೇಲೆ ಹೋಗುತ್ತೇನೆ. ಅದಕ್ಕೆ ತಂದೆ ತಾಯಿಗಳದ್ದು ತಾಳ ಏನಂದ್ರೆ, ಹೌದು ನಿನಗೆ ಸಾಕ್ಲಿಕ್ಕೆ ನನ್ನ ಹತ್ರ ದುಡ್ಡಿದೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಹೋಗ್ಬೇಡ ಅಂತ. ನೋಡಿ, ಯಾವ್ಯಾವುದೋ ಕೆಲಸ ಮಾಡಿ ಎಲ್ಲೆಲ್ಲೋ ತಲುಪಿದ್ದೇವೆ. ಎಲ್ಲಾ ಕೆಲಸಗಳು ನೋಡಿ, ಯಾವುದೋ ಒಂದು ಕೆಲಸದಲ್ಲಿ ನನಗೆ ಉತ್ಸಾಹ ಇದೆ ಅಂತಂದ್ರೆ ನೀವು ಆ ಕೆಲಸಕ್ಕೆ ಸೇರ್ಬೇಕು ಅಂತ ಜನರ ಅಭಿಪ್ರಾಯ. ಅಲ್ಲ, ಸೇರಿದ ಕೆಲಸದಲ್ಲಿ ಉತ್ಸಾಹ ತಗೊಳ್ಬೋದಲ್ಲ, ಸೇರಿದ ಕೆಲಸದಲ್ಲಿ ಉತ್ಸಾಹ ತಗೋಬೋದಲ್ಲ. ಅದಿಲ್ಲ, ನನಗೆ ಆ ಕೆಲಸ ಬರಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಇದೇ ಬೇಕು, ಕಷ್ಟ. ಮುಂದಿನ ಪ್ರಶ್ನೆ ಹೆಗಡೆ ಅವರೇ. ಸರ್, ಇವಾಗ ನೀವು ಈ ಪ್ರಶ್ನೆಗೆ ಮುಂದೆ ಅಂತಂದ್ರೆ, ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡ ಹೆಂಡತಿ ಯಾರು ಹೆಚ್ಚು ಯಾರು ಕಡಿಮೆ? ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ, ಒಂದು ಸಮಸ್ಯೆ, ನಿಮಗೆ ತಾನು ಈಕ್ವಾಲಿಟಿ ಹೇಳ್ತಾರಲ್ಲ, ಈಗ ಮಹಿಳೆಯ ಸಬಲೀಕರಣ ಅಂತ ಹೇಳ್ತಾರಲ್ಲ, ಈಗ ಅದರ ಅರ್ಥ ಏನು? ಅಂದ್ರೆ ಈಗ ತಾನು ದುಡಿತೀನಿ, ಅದು ಜೀನ್ಸ್ ಪ್ಯಾಂಟ್ ಹಾಕೊಂಡು ತನ್ನ ಸ್ವತಂತ್ರ ಹೇಗ್ ಬೇಕಾದ್ರೆ ಇರ್ತೀನಿ, ನೀನ್ ಹೇಗ್ ಬೇಕಾದ್ರೆ ಇರು, ಅದರಲ್ಲಿ ಅದು ಕುಟುಂಬವನ್ನ ಹಾಳು ಮಾಡುವಂತ ಒಂದು ಪ್ರಕ್ರಿಯೆ ಅಂತ ನನ್ನ ಭಾವನೆ. ಇದನ್ನ ಹೇಗೆ ಸರಿ ಮಾಡ್ಬೋದು, ಅಥವಾ ಮಹಿಳೆಯರಲ್ಲಿ ಹೇಗೆ ಸಬಲೀಕರಣ ಮಾಡ್ಬೋದು, ಒಂದು ಪ್ರಬುದ್ಧತೆ, ಮೆಚುರಿಟಿ ಹೇಗೆ ಕೊಡ್ಬೋದು? ಇದರಿಂದಲೇ ಸಮಸ್ಯೆ ಆಗ್ತಾ ಇದೆಯಾ? ಇದಕ್ಕೆ ಏನ್ ಸರಿ ಮಾಡ್ಬೋದು ಅಂತ. ಮೊನ್ನೆ ಒಬ್ರು ಗವರ್ನರು, ಆನಂದಿ ಬೆನ್ ಅಂತ, ಗುಜರಾತ್ನವರು, ಗೈನಕಾಲಜಿಸ್ಟ್ ಅವರು, ನಂಗೆ ಚೆನ್ನಾಗಿ ಪರಿಚಯ. ಅವರು ಗವರ್ನರ್ ಆಗಿದ್ದಾರೆ, ಬಹುಶಃ ವೆಸ್ಟ್ ಬೆಂಗಾಲ್ ಅಂತ ಕಾಣ್ತದೆ, ನಂಗೆ ಗೊತ್ತಿಲ್ಲ, ಮರ್ತೋಗಿದೆ. ಅವರು ಹೇಳಿದ್ರಂತೆ, ಇದು ಮಹಿಳೆಯರ ಒಂದು ಸಮಾವೇಶದಲ್ಲಿ ಹೇಳಿದ್ರಂತೆ, IAS ಆಫೀಸರ್ ಆಗಿ ನೀವೇನೇ ಆಗ್ಲಿ, ಸೈಂಟಿಸ್ಟ್ ಆಗ್ಲಿ, ಮೊದಲು ಮನೆಯಲ್ಲಿ ಹೆಂಡತಿಯಾಗಿ ತಾಯಿಯಾಗಿ ಅಡಿಗೆ ಮಾಡೋದನ್ನೆಲ್ಲ ಕಲ್ತು ಬಿಡಿ ಮೊದಲೇ ಅಂತ ಹೇಳಿದ್ರಂತೆ. ದೊಡ್ಡ ಮಟ್ಟಿನಲ್ಲಿ ವಿರೋಧ ವ್ಯಕ್ತ ಆಯ್ತು. ಏನು, IAS ಆಫೀಸರ್ ಆದ ತಕ್ಷಣ ಅಡಿಗೆ ಮಾಡ್ಬೇಕಾ, ಹೆಂಡತಿ ಆದ ತಕ್ಷಣ ಅಡಿಗೆ ಮಾಡ್ಬೇಕಾ ಅಂತ ವಿರೋಧ ವ್ಯಕ್ತ ಆಯ್ತು. ಏನ್ ತಪ್ಪು ಹೇಳಿದಾರೆ ಅವರು? ಈ ತರದ್ದೆಲ್ಲ ಬಹಳ ದೊಡ್ಡ ವಿಚಾರಗಳು. ಹೌದು, ಕಾಲ ಬದಲಾಗಿದೆ, ಒಪ್ಕೊಂಡೆ. ಹೆಂಗಸರು ಕೂಡ ಸಮಾನವಾಗಿ ಜೊತೆಯಾಗಿ ಶೋಲ್ಡರ್ ಟು ಶೋಲ್ಡರ್ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಹೆಂಗಸರಿಗೆ ಗಂಡಸರಿಗಿಂತ ಜಾಸ್ತಿ ಸಂಬಳ ಬರೋದನ್ನು ನಾನು ನೋಡಿದ್ದೇನೆ, ಆಯ್ತಲ್ಲ. ಅಂತಹ ಫ್ಯಾಮಿಲಿಗಳಲ್ಲಿ ಗಂಡಸರು ತುಂಬಾ ಕೀಳು ಮಟ್ಟದಲ್ಲಿ ಕಾಣ್ತಾರೆ, ಆ ಹೆಂಗಸರು, ಇದನ್ನು ನಾನು ನೋಡಿದ್ದೇನೆ. ಮತ್ತೆ ಏನಾದ್ರು ಹೇಳಿದ್ರೆ ತಕ್ಷಣನೇ ವಿಚ್ಛೇದನ ಸ್ಟಾರ್ಟ್ ಆಗುತ್ತೆ. ಇದು ನೀವು ಹೇಳಿದಾಗೆ ಮಹಿಳಾ ಸಬಲೀಕರಣದ ಇದು ತುದಿಯ ಒಂದು 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 ಸಂದೇಶ. ನಾವು ಮಕ್ಕಳಿಗೆ ಮನೆಯಲ್ಲಿ ಮೊದಲಿಂದನೇ ಹೇಳ್ಕೊಡ್ಬೇಕು. ನೋಡಿ, ಒಂದು ಹೇಳ್ತೀನಿ ನಾನು, ಯಾರೋ ಒಬ್ರು ಕೇಳಿದ್ರಂತೆ ಗಂಡನ ಹತ್ರ, ಮದುವೆ ಆಗ್ಬೇಕು, ನಾನೇನ್ ಕಾಳಜಿ ವಹಿಸ್ಬೇಕು? ಅದಕ್ಕೆ ಆ ಎಕ್ಸ್ಪರ್ಟ್ ಹೇಳಿದ್ನಂತೆ, ನೀನು ಸಾರಿ ಹೇಳೋದು ಕಲಿಬೇಕು. ನೀನೇನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಸಾರಿ ಹೇಳೋದು. ಗಂಡ ಹೆಂಡತಿ ಇಬ್ರು ಕಲಿಬೇಕು. ಏನೇ ಆಗ್ಲಿ ಸಾರಿ, ಮುಗಿದೋಯ್ತು. ಇಲ್ಲ, ನಾನು ಒಪ್ಕೊಳ್ಳೋದೇ ಇಲ್ಲ ಸಾರಿ. ಈ ಸಣ್ಣ ಮಕ್ಕಳು ನೋಡಿ, ನನ್ನ ಮೊಮ್ಮಗಳೇ 4-5 ವರ್ಷ, ಸಾರಿ ಹೇಳಿದ್ರೆ ಹೇಳೋದೇ ಇಲ್ಲ. ಅದೇನೋ ಒಂಥರ ಕೀಳು ಭಾವನೆ. ಸಾರಿ ಹೇಳಿದ್ರೆ ಹೇಳೋದೇ ಇಲ್ಲ. ಯಾಕಂದ್ರೆ ಈಗಲಿಂದನೇ ಸ್ಟಾರ್ಟು.
ಆದಷ್ಟು ಸಾರಿ ಹೇಳಬೇಕು, ಮತ್ತೆ ಮುಕ್ತವಾಗಿ ಕೂತ್ಕೊಂಡು ಮಾತಾಡಬೇಕು. ಆಮೇಲೆ ತೊಂದರೆಗಳನ್ನು ಆಗಲೇ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು. ತುಂಬಾ ಧನ್ಯವಾದ. ಒಂದೊಂದು ಮಾತುಗಳು ಕೂಡ ಬಂಗಾರದಂತ ಮಾತು, ಬರೆದಿಡುವಂತ ಮಾತುಗಳು. ತುಂಬಾ ಧನ್ಯವಾದ. ಈ ನಂಗೆ ಹಲವಾರು ಸಮಯದಿಂದ ಒಂದು ಸಮಸ್ಯೆ ಕಾಡ್ತಾ ಇದೆ. ಒಬ್ಬ ಮನುಷ್ಯನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಒಬ್ಬ ಮನುಷ್ಯನ ಬದಲಾವಣೆ ಎಂದಾದ್ರೂ ಮಾಡಕ್ ಸಾಧ್ಯತೆ ಇದೆಯಾ? ಹಲವಾರು ಸಂದರ್ಭಗಳು ಈ ಸಮಸ್ಯೆ ಕಾಡುತ್ತೆ. ಅದಕ್ಕೆ ಉತ್ತರ ಏನು? ಸರಿಯಾಗಿ ಹೇಳಿದಿರಿ. ಯಾರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾನು ಬದಲಾವಣೆಯ ತಜ್ಞ, ವ್ಯಕ್ತಿತ್ವ ವಿಕಸನದ ಗುರು. 1981 ಇಸ್ವಿನಲ್ಲಿ ಪ್ರಥಮವಾಗಿ ಭಾರತದಲ್ಲಿ ವ್ಯಕ್ತಿತ್ವ ವಿಕಸನ ಅನ್ನುವ ಪದವನ್ನು ಬಳಕೆ ಮಾಡಿದವನು. ನಾನು ಮುಕ್ತವಾಗಿ ಹೇಳ್ತೀನಿ, ಯಾರನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾವಣೆ ಮಾಡಿ ಅಂತ ಬಂದವರನ್ನು ಮಾತ್ರ ಮಾಡಬಹುದು. ನನಗೆಲ್ಲವೂ ತಿಳಿದಿದೆ ಅನ್ನೋರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನೋಡಿ, ನಾನೆಲ್ಲ ಚೆನ್ನಾಗಿದ್ದೇನೆ ಅಂತಂದ್ರೆ ಸೈಕಾಟ್ರಿಸ್ಟ್ ಯಾಕೆ ಹೋಗೋದೇ ಇಲ್ಲ. ಅವನೇನು ಯಾವ ಮಾತ್ರನೂ ತಗೊಳ್ಳೋದಿಲ್ಲ, ಯಾವ ಸಲಹೆನೂ ತಗೊಳ್ಳೋದಿಲ್ಲ. ಬಹಳ ಇಂಪಾರ್ಟೆಂಟು. ನನಗೆ ಬದಲಾವಣೆ ಆಗಬೇಕು, ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ಒಂದು ಸ್ಮಾಲ್ ಫೀಸ್ ಇಡ್ತಿದ್ವಿ. ಫೀಸ್ ಇಲ್ಲ ಅಂತ ಬಂದು ಕೂತ್ಕೊಂಡ್ರೆ ಅವನು ಸುಮ್ಮನೆ ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ. ನಾನು ಹೋಗಿದ್ದೆ ಡಾಕ್ಟರ್ ಭರತ್ಚಂದ್ರ ಕ್ಲಾಸ್ಗೆ, ಏನು ಆಗ್ಲಿಲ್ಲ ಅಂತ ಹೇಳಕ್ ಬಂದಿದ್ದಾನೆ. ದುಡ್ಡು ಕೊಟ್ರೆ ಅವನಿಗೆ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಬಹಳ ಇಂಪಾರ್ಟೆಂಟ್. ನಾನು ನೋಡಿ, ಇಷ್ಟು ವರ್ಷ ಆಯ್ತು, ಒಂದು ಕಂಪನಿಯ ಪ್ರೋಗ್ರಾಮ್ ಹೋಗಿಲ್ಲ. ನ್ಯಾಯಾಧೀಶರು, ಪೊಲೀಸರು, ಇನ್ಕಮ್ ಟ್ಯಾಕ್ಸ್, ಮೂರೇ ಕಡೆ ನಾನು ಅವರ ಜಾಗಕ್ಕೆ ಹೋಗೋದು, ಅವ್ರ ಕಚೇರಿಗೆ ಹೋಗೋದು, ಅವರ ಕಾಲೇಜ್ಗಳಿಗೆ ಹೋಗೋದು ಹೇಳ್ಕೊಡೋದಕ್ಕೆ. ಇನ್ನು ಯಾರೂ ಕೂಡ ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಯಾವ ಕಂಪನಿಗೆ ಇವತ್ತರ ನಾನು ಕಾಲೇ ಇಟ್ಟಿಲ್ಲ. ಏನಿದ್ದರೂ ಕೂಡ ನೀವು ನನ್ನ ಬಗ್ಗೆ ತಿಳಿದುಕೊಂಡು ಮತ್ತು ಅದನ್ನು ಅರಿತುಕೊಂಡು ದುಡ್ಡು ಕೊಟ್ಟು ಕುಳಿತುಕೊಳ್ಳಬೇಕು. 3 ದಿನ 10 ದಿವಸದ ಕ್ಲಾಸನ್ನ ಕೇಳಬೇಕು, ಹೋಮ್ವರ್ಕ್ ಮಾಡಬೇಕು. ಯಾಕೆ ಹೇಳಿದೆ ಅಂತಂದ್ರೆ, ಆ ಒಂದು ಬದ್ಧತೆಯಲ್ಲಿ ಕುಳಿತಾಗಲೇ ಬದಲಾವಣೆ ಆಗೋದು. ನನ್ನಿಂದಾಗಿ ಬದಲಾವಣೆ ಆಗೋರ ಸಂಖ್ಯೆಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬರೇ ಸ್ಟೇಜಿನಿಂದ 1 ಕೋಟಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ಸೋಷಿಯಲ್ ಮೀಡಿಯಾದ 10 ಕೋಟಿ ಜನರ ಹತ್ರ ಮಾತಾಡಿದ್ದೇನೆ. ಡಾಕ್ಟರ್ ಭರತ್ಚಂದ್ರ ಜೀವನ ಕಾರ್ಯಕ್ರಮ ತಗೊಂಡು ನನ್ನ ಸಂಪೂರ್ಣ ಬದಲಾವಣೆ ಆಗಿದೆ ಅನ್ನೋರ ಸಂಖ್ಯೆ ಬಹುಶಃ ಒಂದು 25, 30, 40 ಲಕ್ಷ ಇರ್ಬೋದು. ಆದರೆ ನೀವು ಹೇಳ್ದಾಗೇನೆ ಬದಲಾವಣೆ ಆಗಬೇಕು ಅಂತ ಬಯಸಿದವರಿಗೆ ಇದು ಸಹಕಾರಿಯಾಯಿತು. ತುಂಬಾ ಸತ್ಯ. ಈ ಮನೆಗಳಲ್ಲೂ ಕೂಡ ಈ ಒಂದು ವೈಮನಸ್ಸು ಬಂದಾಗ ನಾವು ಹೀಗಿರು ಹಾಗಿರು ಅವರೂ ಬದಲಾವಣೆ ಆಗಲ್ಲ. ಹೊರಗಡೆ ಯಾವ್ದೋ ಒಬ್ರು ಜಗಳ ಮಾಡ್ಕೊಂಡು ಅಥವಾ ಫೈನಾನ್ಸ್ ನಾವು ನಿನ್ ತಪ್ಪು ಅಂದ್ರೆ ನಾವು ಏನೋ ಅಡ್ವೈಸ್ ಮಾಡಿಕ್ ಹೋಗ್ತಾ ಅವ್ರೇನೇ ಕೆಟ್ಟವ್ರನ್ನ ಮಾಡಿ ಅವ್ರು ಇದು ಮಾಡ್ತಾರೆ. ಈ ತರ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆಲ್ಲ ಒಂದ್ ರೀತಿಯಲ್ಲಿ ತುಂಬಾ ಕರೆಕ್ಟ್ ಆಗಿ ಹೇಳಿದ್ದೀರಿ. ಅದಕ್ಕೆ ಏನಾದ್ರು ಒಂದು ಮಾಡ್ಲಿಕ್ಕೆ ಆಗ್ಬೋದಾ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡೋಣ. ಯಾಕೆಂದ್ರೆ ನಿಮ್ಮಂತ ಹಿರಿಯರು ಈ ನಮ್ಮ ಬ್ರಾಹ್ಮಣ ಸಮಾಜ ಅಂತ ಹೇಳಲ್ಲ, ನಾವು ಎಲ್ಲ ಸನಾತನ ಧರ್ಮದವರು, ಎಲ್ಲ ಜನಾಂಗದವರು ನಾವು ಸೇರಿ ನಮ್ಮ ಈ ನಾವು ಭೂಮಿ ಮೇಲೆ ಬಂದಿದ್ದೀವಿ. ಬಂದು ನಮ್ಮ ಎಲ್ಲ ಕುಟುಂಬದ ಖುಷಿಯಿಂದ ಇರುವಂತೆ ಆಗ್ಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿ ಇರುವಂತ ತುಡಿತ. ಹಾಗಾಗಿ ಇವತ್ತಿನ ಈ ಉಪನ್ಯಾಸದಿಂದ ತುಂಬಾ ಜನರಿಗೆ ಈ ವಿಷಯನ ತಲುಪಿಸುವಂತ ಪ್ರಯತ್ನ ಮಾಡ್ತೇನೆ. ಈ ಉಪನ್ಯಾಸ ಮಾಡಿದ್ದಕ್ಕಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆಯನ್ನ ಕೇಳೋದಿದ್ರೆ ಚಿಕ್ಕದಾಗಿ ಕೇಳ್ಬೋದು. ನಿಮ್ಗೆ ಟೈಮ್ ಇದೆ, 1-2 ನಿಮಿಷ. ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಕೇಳೋದಿದ್ರೆ ಹೇಳ್ಬೋದು. ನಮಸ್ಕಾರ ಭರತ್ಚಂದ್ರ ಅವರಿಗೆ. ನಾವು ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ. ನಾನು ಟಿವಿಲಿ ನಿಮ್ದು ಬರುವಾಗ ನಿಮ್ಮ ಒಂದೊಂದು ತತ್ವವನ್ನು ಬರೆದಿಟ್ಕೊಂಡು ನನ್ನ ಮಕ್ಕಳಿಗೆ ಹೇಳ್ತಿದ್ದೆ. ಇದೇ ನಮ್ಮ ಈ ರಮಾನಂದ ಹೆಗಡೆ ಅವರಿಗೂ ಸಣ್ಣಕ್ಕಿದ್ದಾಗ ಇದೇ ಒಳ್ಳೊಳ್ಳೆ ತತ್ವವನ್ನು ಹೇಳ್ತಿದ್ದೆ. ನಮಸ್ಕಾರ. ಇವರು ನಮ್ಮ ತಾಯಿ ಮಾಲಿನಿ. ನಿಮ್ ತಾಯಿ, ವೆರಿ ಗುಡ್. ತಾಯಿಗೆ ನೀವು ಈಗ ಮಾಡಿದ್ದು ಕೂಡ ತಪ್ಪೇ ಅನ್ಸ್ಬೋದು. ಯಾಕಂದ್ರೆ ನೀವು ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ ಅವ್ರು ನಮ್ ತಾಯಿ ಹತ್ರ ಹೋದ್ರೆ ನನಗೇನ್ ಕೊಟ್ಟು ನಮ್ ತಾಯಿ ಏನ್ ಹೇಳ್ತಾರೆ ಗೊತ್ತಾ, ಸಿಕ್ಕಾಪಟ್ಟೆ ಮಾತಾಡ್ಬೇಡ ಅಂತಾರೆ. ನನಗೆ ಮಾತಾಡಿ ಸುಸ್ತಾಗ್ಬಿಟ್ಟಿದೆ, ಬೇಡ ಮಾತಾಡ್ಬೇಡ. ತುಂಬಾ ಧನ್ಯವಾದ. ಈ ವಿಷಯವನ್ನ ನಾನು ಎಲ್ಲರಿಗೂ ಮಾತಾಡಿದ್ವಿ. ನಾವು ನಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ನಮ್ಮ ಮಕ್ಕಳಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದೀರಿ. ತುಂಬಾ ಖುಷಿ ಆಯ್ತು.
ನೀವೆಲ್ಲ ತಾಯಂದಿರು ನಿಮ್ಮ ಆಶೀರ್ವಾದ ಇದ್ರೆ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೀನಿ. ನಿಮ್ದೆಲ್ಲ ಒಂದು ಅದರಲ್ಲಿ ಸೈನ್ ಸಿಗ್ನೇಚರ್ ಬೇಕು. ಈ 100 ವರ್ಷ ಸಾಕಾಗೋದಿಲ್ಲ, ಇನ್ನೊಂದು 20 ವರ್ಷ 30 ವರ್ಷ ಎಕ್ಸ್ಟ್ರಾ ಕೊಡೋದು ಕೇಳಿದ್ದೀನಿ. ಯಾಕಂದ್ರೆ ಇನ್ನೂ ಬಹಳ ಜನ ಹತ್ರ ಮಾತಾಡೋದಿದೆ. ನೀವೆಲ್ಲರೂ ಸೈನ್ ಹಾಕಿ ಕೊಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ತುಂಬಾ ಧನ್ಯವಾದ ಸರ್. ತುಂಬಾ ಖುಷಿ ಆಯ್ತು ಇವತ್ತು ಬಂದು ಮಾತಾಡಿದ್ದು. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆದಂತ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಎಲ್ಲರೂ ಕೇಳಿ, ಮನೆಗಳಿಗೆ ಹೋಗ್ಲಿ ಅನ್ನುವಂಥದ್ದು ನನ್ನ ವಿನಂತಿ. ಹೌದು. ತುಂಬಾ ನಮಸ್ಕಾರ. ನಮಸ್ಕಾರ. ತುಂಬಾ ಧನ್ಯವಾದ.